ಪುನರ್ ಸಂಘಟಿತ ವೈಸರಾಯ ಕಾರ್ಯಕಾರಿ ಪರಿಷತ್ತಿನಲ್ಲಿ ಯುದ್ಧ ಸದಸ್ಯರ ಸೇರಿದಂತೆ ಎಲ್ಲಾ ಖಾತೆಗಳನ್ನು ಭಾರತೀಯ ಧೋರಣೆಯರಿಗೆ ವಹಿಸಬೇಕೆಂದು ಕೆಳಗಿನ ಯಾವುದು ಸಲಹೆ ನೀಡಿತು? ಯಾವ ಸಲಹೆ ನೀಡಿತು? ಸೈಮನ್ ಆಯೋಗ, ಸಿಮ್ಲಾ ಸಮ್ಮೇಳನ, ಕ್ರಿಪ್ಸ್ ಸಮ್ಮೇಳನ, ಕ್ಯಾಬಿನೆಟ್ ಸಮ್ಮೇಳನ. ಇರ್ಲಿ. ವೈಸರಾಯನ ಕಾರ್ಯಕಾರಿಣಿ ಪರಿಷತ್ತಿನಲ್ಲಿ ಯುದ್ಧ ಸದಸ್ಯರ ಸೇರಿದಂತೆ ಎಲ್ಲಾ ಖಾತೆಗಳನ್ನ ಭಾರತೀಯ ಧೋರಣೆಯರಿಗೆ ವಹಿಸಬೇಕೆಂದು ಕೆಳಗಿನ ಯಾವುದು ಸಲಹೆ ನೀಡಿತು ಅಂದ್ರೆ ಸರಿಯಾದಂತ ಉತ್ತರ ಕ್ರಿಪ್ಸ್ ಆಯೋಗ ಅಂತ ಕರೀತಾರೆ. ಕ್ರಿಪ್ಸ್ ಆಯೋಗ. ಈ ತರ ಪ್ರಶ್ನೆಗಳನ್ನು ಸಾಕಷ್ಟು ಬಾರಿ ಎಕ್ಸಾಮ್ ಕೇಳಿದ್ದಾನೆ, ನೆನ್ಪಿಡಿ. ಕ್ರಿಪ್ಸ್ ಆಯೋಗ ರೈಟ್ ಆನ್ಸರ್. ಭಾರತ ಸ್ವತಂತ್ರ ಹೋರಾಟದ ಅವಧಿಯಲ್ಲಿ ಫ್ರೀ ಇಂಡಿಯನ್ ಲೀಜನ್ ಎಂಬ ಸೈನ್ಯವನ್ನು ಕಟ್ಟಿದವರು ಯಾರು? ಲಾಲಾ ಹರ್ ದಯಾಳ್ ಅವರು, ರಾಸ್ ಬಿಹಾರಿ ಬೋಸ್ ಅವರು, ಸುಭಾಷ್ ಚಂದ್ರ ಬೋಸ್ ಅವರು, ವಿ ಡಿ ಸಾವರ್ಕರ್ ಅವರು. ಹೋರಾಟದ ಅವಧಿಯಲ್ಲಿ ಲೀಜನ್ ವೆರಿ ಇಂಪಾರ್ಟೆಂಟ್. ಭಾರತದ ಸ್ವತಂತ್ರ ಹೋರಾಟದ ಅವಧಿಯಲ್ಲಿ ಫ್ರೀ ಇಂಡಿಯನ್ ಲೀಜನ್ ಅಂದ್ರ ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಕರಿತೀವಲ್ಲ, ಆ ಇಂಡಿಯನ್ ನ್ಯಾಷನಲ್ ಆರ್ಮಿ ಅದಕ್ಕಿಂತ ಮುಂಚೆ ಅದನ್ನ ಫ್ರೀ ಇಂಡಿಯನ್ ಲೀಜನ್ ಅಂತ ಕರಿತಿದ್ರು. ಆ ಫ್ರೀ ಇಂಡಿಯನ್ ಲೀಜನ್ ಎಂಬ ಸಂಘಟನೆಯನ್ನು ಕಟ್ಟಿದವರು ಯಾರಂದ್ರೆ ಸುಭಾಷ್ ಚಂದ್ರ ಬೋಸ್ ಅವರು. ಭಾರತ ಸ್ವತಂತ್ರ ಹೋರಾಟದ ಅವಧಿಯಲ್ಲಿ ಫ್ರೀ ಇಂಡಿಯನ್ ಲೀಜನ್ ಎಂಬ ಸೈನ್ಯವನ್ನು ಕಟ್ಟಿದವರು ಯಾರಂದ್ರೆ ಸುಭಾಷ್ ಚಂದ್ರ ಬೋಸ್ ಅವರು. IAS 2008 ಕೇಳಿದ ಪ್ರಶ್ನೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಬರತ್ ತೆಗಿರೇವಲ್ಲ, ಆ ಪಾಯಿಂಟ್ ಗಳನ್ನ ಬರ್ಕೊಂಡು ಇದು ಮಾಡಿ. ಫ್ರೀ ಇಂಡಿಯನ್ ಲೀಜನ್. 1885 ಡಿಸೆಂಬರ್ದಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪ್ರಥಮ ಅಧಿವೇಶನ ಎಲ್ಲಿ ನಡೆಯಿತು? ಅಹಮದಾಬಾದದಲ್ಲಿ, ಬಾಂಬೆಯಲ್ಲಿ, ಕಲ್ಕತ್ತಾದಲ್ಲಿ, ದೆಹಲಿಯಲ್ಲಿ. 1885 ಡಿಸೆಂಬರ್ದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಅಧಿವೇಶನ. ಶಬಾಷ್. ಸರಿಯಾಗಿರುವಂತ ಉತ್ತರ ರೈಟ್ ಆನ್ಸರ್ ಯಾವ್ದಂದ್ರೆ ಮುಂಬೈ ಕಾಂಗ್ರೆಸ್ ಅಧಿವೇಶನ. ರೈಟ್ ಆನ್ಸರ್ ಮುಂಬೈ ಕಾಂಗ್ರೆಸ್ ಅಧಿವೇಶನ. ಯಾರು ಅಂದ್ರ WC ಬ್ಯಾನರ್ಜಿ ಅಂತ ಕರಿತೀವಿ. WC ಬ್ಯಾನರ್ಜಿ ಅವರ ನೇತೃತ್ವದಲ್ಲಿ ಮುಂಬೈ ಕಾಂಗ್ರೆಸ್ ಅಧಿವೇಶನ. ರೈಟ್ ಆನ್ಸರ್ ಮುಂಬೈ ಕಾಂಗ್ರೆಸ್ ಅಧಿವೇಶನ 1885. 1885 ಡಿಸೆಂಬರ್ದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪ್ರಥಮ ಅಧಿವೇಶನ ಎಲ್ಲಿ ನಡೆಯಿತು ಅಂದ್ರೆ ಸರಿಯಾದ ಉತ್ತರ ಬಾಂಬೆ. ರೈಟ್ ಆನ್ಸರ್. ಭಾರತದ ಮೇಲಿನ ಇಂಗ್ಲಿಷ್ ವಸಾಹತುಶಾಹಿ ಹಿಡಿತವನ್ನ ಟೀಕಿಸಲು ಕೆಳಗಿನ ಯಾರು ಆನ್ ಬ್ರಿಟಿಷ್ ಪದವನ್ನು ಬಳಸಿದರು? ಬ್ರಿಟಿಷ್ ಎಂಬ ಪದವನ್ನು ಬಳಸಿದರು. ಆನಂದ್ ಮೋಹನ್ ಬೋಸ್ ಅವರು, ತೇಜ್ ಬಹದ್ದೂರ್ ಯಾರು ಬದ್ರುದ್ದೀನ್ ತ್ಯಾಬ್ಜಿ ಅವರು, ದಾದಾಬಾಯಿ ನವರೋಜಿ ಅವರು, ಫಿರೋಜ್ ಶಾ ಮೆಹ್ತಾ ಅವರು. ಆ ಶಬ್ದ ನೋಡ್ರಿ, ಬಹಳ ಹಿಡಿತವಾಗಿರುವಂತ ಪದ. ಆನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ, ಪಾವರ್ಟಿ ಅಂಡ್ ಆನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಎಂಬ ಪದವನ್ನು ಮೊದಲ ಬಾರಿಗೆ ಬಳಕೆ ಮಾಡಿದವರು ಯಾರು? ಆನ್ ಬ್ರಿಟಿಷ್ ಪದವನ್ನ ಬಳಸಿದರು. ಸರಿಯಾದ ಉತ್ತರ ರೈಟ್ ಆನ್ಸರ್ ದಾದಾಬಾಯಿ ನವರೋಜಿ. ಸರಿಯಾದಂತ ಉತ್ತರ ದಾದಾಬಾಯಿ ನವರೋಜಿ. ಭಾರತ ದೇಶದಲ್ಲಿ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಮಂಡಿಸಿದಂತ ವ್ಯಕ್ತಿ. ಆನ್ ಬ್ರಿಟಿಷ್ ಪಾವರ್ಟಿ ಅಂಡ್ ಆನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅನ್ನುವಂತ ಗ್ರಂಥವನ್ನು ಬರೆದಂತ ವ್ಯಕ್ತಿ ಯಾರು ಅಂದ್ರೆ ದಾದಾಬಾಯಿ ನವರೋಜಿ. ಆನ್ ಬ್ರಿಟಿಷ್ ಎಂಬ ಪದವನ್ನು ಮೊದಲ ಬಾರಿಗೆ ಬಳಕೆ ಮಾಡಿದವರು ದಾದಾಬಾಯಿ ನವರೋಜಿ ಅವರು. ಸರಿಯಾಗಿರುವಂತ ಉತ್ತರ ರೈಟ್ ಆನ್ಸರ್ ಯಾವ್ದಂದ್ರೆ ನೆಕ್ಸ್ಟ್ ಕ್ವಶನ್. ಕೆಳಗಿನ ಗಾಂಧೀಜಿಯವರು ಅನುಯಾಯಿಗಳಲ್ಲಿ ಯಾರು ವೃತ್ತಿಯಿಂದ ಶಿಕ್ಷಕರಾಗಿದ್ದರು? AN ಸಿನ್ಹಾ ಅವರು, ಬ್ರಿಜ್ ಕಿಶೋರ್ ಪ್ರಸಾದ್ ಅವರು, JB ಕೃಪಲಾನಿ ಅವರು, ರಾಜೇಂದ್ರ ಪ್ರಸಾದ್ ಅವರು. IAS 2008 ಕೇಳಿದಂತ ಪ್ರಶ್ನೆ, ಕೆಳಗಿನ ಗಾಂಧೀಜಿಯವರ ಅನುಯಾಯಿಗಳಲ್ಲಿ ಯಾರು ವೃತ್ತಿಯಿಂದ ಶಿಕ್ಷಕರಾಗಿದ್ದರು? AN ಸಿನ್ಹಾ ಅವರು, ಬ್ರಿಜ್ ಕಿಶೋರ್ ಪ್ರಸಾದ್ ಅವರು, JB ಕೃಪಲಾನಿ ಅವರು, ರಾಜೇಂದ್ರ ಪ್ರಸಾದ್ ಅವರು. ಇದ್ದರು ಅಂದ್ರೆ ಸರಿಯಾದ ಉತ್ತರ JB ಕೃಪಲಾನಿ. ರೈಟ್ ಆನ್ಸರ್ JB ಕೃಪಲಾನಿ. ಕೆಳಗಿನಲ್ಲಿ ಗಾಂಧೀಜಿಯವರ ಅನುಯಾಯಿಗಳಲ್ಲಿ ಯಾರು ವೃತ್ತಿಯಿಂದ ಶಿಕ್ಷಕರಾಗಿದ್ದರು ಅಂದ್ರೆ JB ಕೃಪಲಾನಿ. ಸರಿಯಾಗಿರುವಂತ ಉತ್ತರ JB ಕೃಪಲಾನಿ ಸರಿಯಾದ ಉತ್ತರ. IAS 2008 ಕೇಳಿದಂತ ಪ್ರಶ್ನೆ, ಕೆಳಗಿನ ಯಾರು ಬಹು ವಿವಾಹ ಪುಸ್ತಕವನ್ನು ಬರೆದರು? ಬಹು ವಿವಾಹ ನಾ ಇದು ಬರೆಸಿ ನಿಮ್ಗೆ. 2007 IAS ಕೇಳಿದಂತ ಪ್ರಶ್ನೆ. ರಾಜಾರಾಮ್ ಮೋಹನ್ ರಾಯ್ ಅವರು, ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು, ಪಂಡಿತ್ ರಾಮಾಬಾಯಿ ಅವರು, ರವೀಂದ್ರನಾಥ್ ಟ್ಯಾಗೋರ್ ಅವರು.
ಕೆಳಗಿನ ಯಾರು ಬಹು ವಿವಾಹ ಪುಸ್ತಕವನ್ನು ಬರೆದಿದ್ದಾರೆ? ರಾಜಾರಾಮ್ ಮೋಹನ್ ರಾಯ್ ಅವರು, ಈಶ್ವರಚಂದ್ರ ವಿದ್ಯಾಸಾಗರ್ ಅವರು, ಪಂಡಿತ್ ರಮಾಬಾಯಿ ಅವರು, ರವೀಂದ್ರನಾಥ್ ಟ್ಯಾಗೋರ್ ಅವರು. ರೈಟ್. ವಿವಾಹ ಸರಿಯಾದ ಉತ್ತರ ಈಶ್ವರ್ ಚಂದ್ರ ವಿದ್ಯಾಸಾಗರ್. ರೈಟ್ ಆನ್ಸರ್ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಸರಿಯಾಗಿರುವಂತ ಉತ್ತರ. ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು ಈ ಒಂದು ಸುಂದರವಾಗಿರುವಂತಹ ಅದ್ಭುತವಾದ ಗ್ರಂಥವನ್ನು ರಚನೆ ಮಾಡಿದರು. IAS 2007ರಲ್ಲಿ ಕೇಳಿದಂತ ಪ್ರಶ್ನೆ. ಬಹು ವಿವಾಹ ಪುಸ್ತಕವನ್ನು ಬರೆದವರು ಈಶ್ವರ್ ಚಂದ್ರ ವಿದ್ಯಾಸಾಗರ್. ನೆಕ್ಸ್ಟ್ ಕ್ವಶನ್. ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ರಾಬರ್ಟ್ ಕ್ಲೈವ್ ಬಂಗಾಳದ ಪ್ರಥಮ ಗವರ್ನರ್ ಜನರಲ್ ಆಗಿದ್ದರು. ವಿಲಿಯಂ ಬೆಂಟಿಂಗ್ ಅನ್ನು ಭಾರತದ ಪ್ರಥಮ ಗವರ್ನರ್ ಜನರಲ್ ಆಗಿದ್ದ. ನೋಡಿ ಕ್ವಶನ್ ನೋಡಿ. ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ರಾಬರ್ಟ್ ಕ್ಲೈವ್ ಅನ್ನು ಬಂಗಾಳದ ಪ್ರಥಮ ಗವರ್ನರ್ ಜನರಲ್, ವಿಲಿಯಂ ಬೆಂಟಿಂಗ್ ಅನ್ನು ಭಾರತದ ಪ್ರಥಮ ಗವರ್ನರ್ ಜನರಲ್. ಮೇಲಿನ ಹೇಳಿಕೆಗಳನ್ನ ಸರಿಯಾದ ಉತ್ತರಗಳು. 1 ಮಾತ್ರ ಸರಿಯಾಗಿದೆ, 2 ಮಾತ್ರ ಸರಿಯಾಗಿದೆ, 1 ಮತ್ತು 3 ಮಾತ್ರ ಸರಿಯಾಗಿದೆ, 1 ಅಥವಾ 2 ಯಾವುದೂ ಅಲ್ಲ. ಕರೆಕ್ಟ್ ಡಿಸಿಷನ್ ತೋರಿ. 1 ಮಾರ್ಕ್ಸ್ ಕೂಡ ವೆರಿ ಇಂಪಾರ್ಟೆಂಟ್. 1 ಮಾರ್ಕ್ಸ್ ಕೂಡ ಅತಿ ಮುಖ್ಯವಾಗಿರುವಂತದ್ದು. ಏನಂದ್ರ 2 ಮಾತ್ರ ಸರಿಯಾಗಿದೆ, 2 ಮಾತ್ರ ಸರಿಯಾಗಿದೆ, 2 ಮಾತ್ರ ಸರಿಯಾಗಿದೆ. ಇದು 2 ಆಗ್ಬೇಕಾ? ಇದಲ್ಲ, ಇದು 1 ಮತ್ತು 2 ಸರಿ. ಇಲ್ಲಿ ಎಷ್ಟೋ ಜನ ಏನ್ ಮಾಡಿದ್ರಿ ಅಂತಂದ್ರೆ ಇವ್ರು ಕೆಲವೊಂದು ಮಿಸ್ಟೇಕ್ ಗಳನ್ನ ಮಾಡಿದ್ರಿ. ಏನ್ ಮಿಸ್ಟೇಕ್ ಅಂದ್ರೆ ರಾಬರ್ಟ್ ಕ್ಲೈವ್ ಅನ್ನು ಬಂಗಾಳದ ಪ್ರಥಮ ಗವರ್ನರ್ ಜನರಲ್ ಅಲ್ಲ, ಬಂಗಾಳದ ಮೊದಲ ಗವರ್ನರ್ ಜನರಲ್ ಅಂದ್ರೆ ವಾರ್ನ್ ಹೇಸ್ಟಿಂಗ್ ಅಲ್ಲ. ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರಂದ್ರೆ ವಾರ್ ಹೇಸ್ಟಿಂಗ್. ಮತ್ ಸರ್ ರಾಬರ್ಟ್ ಕ್ಲೈವ್ ಯಾರು ಸರ? ರಾಬರ್ಟ್ ಕ್ಲೈವ್ ಯಾರಂದ್ರೆ ರಾಬರ್ಟ್ ಕ್ಲೈವ್ ಅನ್ನು ಬಂಗಾಳದ ಪ್ರಥಮ ಗವರ್ನರ್ ಜನರಲ್ ಅಲ್ಲ, ಗವರ್ನರ್. ಬಂಗಾಳದ ಮೊದಲ ರಾಜ್ಯಪಾಲ ಯಾರು ಅಂತಂದ್ರೆ ರಾಬರ್ಟ್ ಕ್ಲೈವ್. ಬಂಗಾಳದ ಪ್ರಥಮ ರಾಜ್ಯಪಾಲ ಯಾರಂದ್ರೆ ರಾಬರ್ಟ್ ಕ್ಲೈವ್. ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರಂದ್ರೆ ಯಾರು? ವಾರ್ನ್ ಹೇಸ್ಟಿಂಗ್. ಭಾರತದ ಮೊದಲ ಗವರ್ನರ್ ಜನರಲ್, ಪ್ರಥಮ ಜನರಲ್ ಗವರ್ನರ್ ಅಂದ್ರೆ ಭಾರತದ್ದು ಲಾರ್ಡ್ ವಿಲಿಯಂ ಬೆಂಟಿಂಗ್. ನಿಮ್ಗೆಲ್ಲ ಗೊತ್ತದೆ. ಯಾವ ಕಾಯ್ದೆ ಪ್ರಕಾರ ಅಂದ್ರ 1833ರ, 1793ರ ಕಾಯ್ದೆ, 1813ರ ಕಾಯ್ದೆ, 1833ರ ಕಾಯ್ದೆ, 1853ರ ಕಾಯ್ದೆ. ಇದು ಪ್ರಥಮ ಚಾರ್ಟರ್ ಕಾಯ್ದೆ, ಇದು 2ನೇ ಚಾರ್ಟರ್ ಕಾಯ್ದೆ, ಇದು 3ನೇ ಚಾರ್ಟರ್ ಕಾಯ್ದೆ, ಇದು 4ನೇ ಚಾರ್ಟರ್ ಕಾಯ್ದೆ. ಹಾಗಾದ್ರೆ ಇದು 3ನೇ ಚಾರ್ಟರ್ ಕಾಯ್ದೆ ಪ್ರಕಾರ ಬಂಗಾಳದ ಗವರ್ನರ್ ಜನರಲ್ ಅನ್ನ ಏನಂತ ನಾಮಕರಣ ಮಾಡಿದಾರೆ ಅಂದ್ರೆ ಭಾರತದ ಗವರ್ನರ್ ಜನರಲ್ ಅಂತ ನಾಮಕರಣ ಮಾಡಿದ್ರು. ಭಾರತದ ಗವರ್ನರ್ ಜನರಲ್ ಎಂದು ನಾಮಕರಣ ಮಾಡಲಾಯ್ತಲ್ಲ, ಅದಕ್ಕೆ ವಿಲಿಯಂ ಬೆಂಟಿಂಗ್ ಅನ್ನು ಭಾರತದ ಪ್ರಥಮ ಗವರ್ನರ್ ಜನರಲ್ ಎಂದು ನಾಮಕರಣ ಮಾಡಲಾಯಿತು. ಆ ಉದ್ದೇಶಕ್ಕಾಗಿ ಯಾವುದಂತಂದ್ರೆ 2 ಮಾತ್ರ ಸರಿಯಾಗಿದೆ, 2 ಮಾತ್ರ ಸರಿಯಾಗಿದೆ. ಸರಿಯಾದ ಉತ್ತರ 2 ಮಾತ್ರ, 1 ಅಲ್ಲ. 1 ಯಾವ್ದಂದ್ರೆ ಇಲ್ಲಿ ಇದ್ರ ಬದಲಾಗಿ ರಾಬರ್ಟ್ ಕ್ಲೈವ್ ನ ಬದಲಾಗಿ ಏನಾದ್ರು ಅಲ್ಲಿ ಪಾಯಿಂಟ್ ಏನೇನು ಮೆನ್ಷನ್ ಮಾಡಿದ್ರಂದ್ರೆ, ಯಾವ ಪಾಯಿಂಟ್ ಮೆನ್ಷನ್ ಮಾಡಿದ್ರಂದ್ರೆ ವಾರ್ನ್ ಹೇಸ್ಟಿಂಗ್ ಬಂಗಾಳದ ಪ್ರಥಮ ಗವರ್ನರ್ ಜನರಲ್ ಅಂದ್ರೆ ಓಕೆ ಆಗಿತ್ತು. ಆ ಉದ್ದೇಶಕ್ಕಾಗಿ 2 ಮಾತ್ರ ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್. ಕೆಳಗಿನ ಯಾವ ಸ್ಥಳದಲ್ಲಿ ಮಹಾತ್ಮ ಗಾಂಧಿ ಭಾರತದಲ್ಲಿ ತಮ್ಮ ಪ್ರಥಮ ಸತ್ಯಾಗ್ರಹ ನಡೆಸಿದರು? IAS 2007ರಲ್ಲಿ ಕೇಳಿದ ಪ್ರಶ್ನೆ. ಎಷ್ಟು ಚೆನ್ನಾಗಿದೆ ನೋಡಿ ಪ್ರಶ್ನೆ. ಇದೆಲ್ಲ 90 ಮೇಲೆ ಹಾಕ್ಬೇಕು ನೀವು ಕರೆಕ್ಟ್ ಆಗಿ. ಅಬೌವ್ 90 ಮೇಲೆ ಹಾಕ್ಬೇಕು. ನೋಡೋಣ. ಕೆಳಗಿನ ಯಾವ ಸ್ಥಳದಲ್ಲಿ ಮಹಾತ್ಮ ಗಾಂಧಿ ಭಾರತದಲ್ಲಿ ತಮ್ಮ ಪ್ರಥಮ ಸತ್ಯಾಗ್ರಹ ನಡೆಸಿದರು? ಅಹಮದಾಬಾದದಲ್ಲಿ, ಬಾರ್ಡೋಲಿಯಲ್ಲಿ, ಚಂಪಾರಣ್ಯದಲ್ಲಿ, ಖೇಡಾದಲ್ಲಿ. ಯಾವ ಸ್ಥಳದಲ್ಲಿ? ಯಾವ ಸ್ಥಳದಲ್ಲಿ? ಮ್ಯಾಗ ಹಾಕ್ಬೇಕಂತ ಹೇಳಿದ್ದೆ ನಿಮ್ಗೆ. 1917ರಲ್ಲಿ ಗಾಂಧೀಜಿಯವರ ಮೊದಲ ಹೋರಾಟ ಅಂದ್ರೆ ಚಂಪಾರಣ್ಯ ಸತ್ಯಾಗ್ರಹ. ಗಾಂಧೀಜಿಯವರ ಮೊಟ್ಟ ಮೊದಲ ಸತ್ಯಾಗ್ರಹ ಅಂದ್ರೆ ಚಂಪಾರಣ್ಯ ಸತ್ಯಾಗ್ರಹ. 1918ರಲ್ಲಿ ಗಾಂಧೀಜಿಯವರ, ಮಹಾತ್ಮ ಗಾಂಧೀಜಿಯವರ ಒಂದು ವಿಶೇಷವಾದ ಹೋರಾಟ 1918ರಲ್ಲಿ. ಅದು ಯಾವ್ದಂದ್ರ ಅಹಮದಾಬಾದ್ ಹತ್ಯೆಗಿರಣಿಯ ಹೋರಾಟ ಅಂತ ಕರಿತೀವಿ. ಆ ಅಹಮದಾಬಾದ್ ಹತ್ಯೆಗಿರಣಿಯ ಹೋರಾಟದ ವಿಶೇಷ ಏನಂದ್ರ ಇಲ್ಲಿ ಮೊದಲ ಬಾರಿಗೆ ಗಾಂಧೀಜಿಯವರು ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡ್ರು.
ಗಾಂಧೀಜಿಯವರ ಭಾರತ ದೇಶದ ಮೊದಲ ಹೋರಾಟದ ಚಳವಳಿ ಯಾವುದು ಅಂದ್ರೆ ಅದು ಚಂಪಾರಣ್ಯ ಸತ್ಯಾಗ್ರಹ. ಯಾರ ಪರವಾಗಿ ಅಂದ್ರ ನೀಲಿ ಬೆಳೆಗಾರರ ಪರವಾಗಿ. ಗಾಂಧೀಜಿಯವರು ನೀಲಿ ಬೆಳೆಗಾರರ ಪರವಾಗಿ 1917ರಲ್ಲಿ ಆ ಒಂದು ಚಂಪಾರಣ್ಯ ಸತ್ಯಾಗ್ರಹಕ್ಕೆ ಗಾಂಧೀಜಿಯವರನ್ನ ಬರಮಾಡಿಕೊಂಡವರು ಯಾರಂದ್ರೆ ರಾಜ್ಕುಮಾರ್ ಶುಕ್ಲಾ. ಗಣೇಶ್ ಅನ್ನುವಂತ ವಿದ್ಯಾರ್ಥಿ ಅಲ್ಲಿ ಸಕ್ಸಸ್ ಆಗ್ತಾರೆ. ಗಾಂಧೀಜಿಯವರಿಗೆ ಗಾಂಧಿ ಬಾಬಾ ಅನ್ನುವಂತ ಹೆಸರನ್ನ ನಾಮಕರಣ ಮಾಡಲಾಗ್ತದೆ ಅಲ್ಲಿ. ಗಾಂಧಿ ಬಾಬಾ ಗಾಂಧಿ ಬಾಬಾ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಯಾರು ಸೋಮು ಪ್ರಕಾಶ ಪತ್ರಿಕೆಯನ್ನ ಪ್ರಾರಂಭಿಸಿದರು? ಕೆಳಗಿನ ಯಾರು ಸೋಮು ಪ್ರಕಾಶನ್ ಎಂಬ ಪತ್ರಿಕೆಯನ್ನ ಪ್ರಾರಂಭಿಸಿದರು? ದಯಾನಂದ ಸರಸ್ವತಿಯವರು, ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು, ರಾಜಾರಾಮ್ ಮೋಹನ್ ರಾಯ್ ಅವರು, ಸುರೇಂದ್ರನಾಥ್ ಬ್ಯಾನರ್ಜಿ ಅವರು. IAS 2007ರಲ್ಲಿ ಕೇಳಿದಂತ ಪ್ರಶ್ನೆ. ಕೆಳಗಿನ ಯಾರು ಸೋಮು ಪ್ರಕಾಶ ಪತ್ರಿಕೆಯನ್ನು ಪ್ರಾರಂಭಿಸಿದರು? ದಯಾನಂದ ಸರಸ್ವತಿಯವರು, ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು, ರಾಜಾರಾಮ್ ಮೋಹನ್ ರಾಯ್ ಅವರು, ಸುರೇಂದ್ರನಾಥ್ ಬ್ಯಾನರ್ಜಿ ಅವರು. ಕರೆಕ್ಟ್ ಆನ್ಸರ್ ಮಾಡಿ. ಸೋಮು ಪ್ರಕಾಶ ಎಂಬ ಪತ್ರಿಕೆಯನ್ನ ರಚನೆ ಮಾಡಿದವರು ಯಾರಂದ್ರೆ ಈಶ್ವರ್ ಚಂದ್ರ ವಿದ್ಯಾಸಾಗರ್. ರೈಟ್ ಆನ್ಸರ್, ಈಶ್ವರ್ ಚಂದ್ರ ವಿದ್ಯಾಸಾಗರ್. ಸೋಮು ಪ್ರಕಾಶ ಪತ್ರಿಕೆಯನ್ನ ಆರಂಭಿಸಿದವರು ಯಾರಂದ್ರ ಈಶ್ವರ್ ಚಂದ್ರ ವಿದ್ಯಾಸಾಗರ್. 1857ರ ದಂಗೆಗೆ ಈಗಾಗಲೇ ನಾವು ರಾಜಕೀಯ ಕಾರಣವನ್ನು ಅಧ್ಯಯನ ಮಾಡಿದ್ದೆವು. ಇನ್ನ 1857ರ ದಂಗೆ ಮಧ್ಯಾಹ್ನದಲ್ಲಿ ರಾಜಕೀಯ ಕಾರಣದ ಬಗ್ಗೆ ಡಿಸ್ಕಸ್ ಮಾಡಿದ್ದೆವು. ಇನ್ನು 1857ರ ದಂಗೆಗೆ ಇನ್ನೊಂದು ಪ್ರಮುಖವಾಗಿರುವಂತ ಕಾರಣ ಯಾವುದು ಅಂದ್ರೆ ಅದು ಆರ್ಥಿಕ ಕಾರಣ ಅಂತ ಕರಿತೀವಿ. ಆರ್ಥಿಕ ಕಾರಣ. 1857ರ ದಂಗೆಗೆ ಅತ್ಯಂತ ಪ್ರಮುಖವಾಗಿರುವಂತ ಇನ್ನೊಂದು ಕಾರಣ ಆರ್ಥಿಕ ಕಾರಣ. ಆರ್ಥಿಕ ಕಾರಣ. ಮಾರ್ನಿಂಗ್ ರಾಜಕೀಯ ಕಾರಣ ಇನ್ನೊಂದ್ಸರಿ ಒಂದ್ ನಿಮಿಷ ನಾನು ರಿವಿಷನ್ ಮಾಡಿಬಿಡ್ತೇನೆ. ಭಾರತೀಯ ರಾಜ್ಯರ ಮನಸ್ಸಿಗೆ ನೋವಾಗಿತ್ತು. ಭಾರತೀಯ ರಾಜ್ಯರ ಮನಸ್ಸಿಗೆ ಯಾಕೆ ನೋವಾಗಿತ್ತು ಅಂದ್ರೆ ಅವರು ಜಾರಿಗೆ ತಂದಂತ ಸಹಾಯಕ ಸೈನ್ಯ ಪದ್ಧತಿಯಿಂದ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿಯಿಂದ, ದುರಾಡಳಿತ ನೆಪವೊಡ್ಡಿ, ಸಾಮ್ರಾಜ್ಯಶಾಹಿ ನೀತಿಯಿಂದ, ಈ ಎಲ್ಲ ಅನೇಕ ಕಾರಣಗಳಿಂದ ಭಾರತೀಯ ರಾಜ್ಯರ ಮನಸ್ಸಿಗೆ ನೋವನ್ನಾಗಿತ್ತು. ಕಾನ್ಪುರದ ನಾನಾ ಸಾಹೇಬನ ಕೊಡಬೇಕಾಗಿರುವಂತ ಪಿಂಚಣಿ ಹಣ 8 ಲಕ್ಷ ರೂಪಾಯಿ ಕೊಡಬೇಕಾಗಿತ್ತು. ಆ 8 ಲಕ್ಷ ರೂಪಾಯಿ ಪಿಂಚಣಿ ಹಣವನ್ನು ಕೊಡ್ಲಿಲ್ಲ. ಎರಡನೇ ಬಹದ್ದೂರ್ ಶಾನಿಗೆ ಚಕ್ರವರ್ತಿ ಅನ್ನುವಂತ ಬಿರುದನ್ನು ಕಟ್ಟು ಮಾಡಿದ್ರು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಗೆ ದತ್ತು ಮಕ್ಕಳ ಹಕ್ಕಿಲ್ಲ ಅನ್ನುವಂತ ಪದ್ಧತಿಯನ್ನ ಸಂಪೂರ್ಣವಾಗಿ ಸಾಮ್ರಾಜ್ಯವನ್ನು ವಶಪಡಿಸಿಕೊಂಡ್ರು. ಮಹಾರಾಷ್ಟ್ರ ಸಾತಾರ ಮನೆತನ, ಸಂಬಲ್ಪುರ್ ಮನೆತನ, ಉದಯಪುರ ಮನೆತನ, ಜೈಪುರ್ ಅನೇಕ ಮನೆತನಗಳು ಬ್ರಿಟಿಷರ ಸ್ವಾಧೀನಕ್ಕೆ ಹೋದವು. ಬ್ರಿಟಿಷರು ಜಾರಿಗೆ ತಂದಂತ ಪದ್ಧತಿಗಳಿದ್ವಲ್ಲ, ಬ್ರಿಟಿಷರು ಜಾರಿಗೆ ತಂದಂತ ಅನೇಕ ದುರಾಡಳಿತ ನೆಪವೊಡ್ಡಿ ಸಾಮ್ರಾಜ್ಯವನ್ನು ಕಸಿಕೊಳ್ಳೋದಾಗ್ಲಿ, ಭಾರತೀಯರಿಗೆ ಮಾನಸಿಕ ಕಿರುಕುಳ ಕೊಡೋದಾಗ್ಲಿ, ರಾಜಕಾರಣಿಗಳಿಗೆ ಅತ್ಯಂತ ಭಾವನಾತ್ಮಕವಾಗಿರುವಂತ ಧಕ್ಕೆ ತರದಾಗಲಿ, ಈ ಎಲ್ಲ ಭಾವನೆಗಳು ಭಾರತೀಯರಿಗೆ ಒಂದ್ ಕಡೆ ನೋವು ಅನಿಸಿದು. ಆ ನೋವು 1857ರ ದಂಗೆಯಲ್ಲಿ ಸ್ಫೋಟವಾಯಿತು. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಅತ್ಯಂತ ಪ್ರಮುಖವಾಗಿರುವಂತ ಕಾರಣ ಯಾವಂದ್ರ ಆರ್ಥಿಕ ಕಾರಣ. ಆರ್ಥಿಕ ಕಾರಣ ಅಂದ್ರ ಭಾರತ ದೇಶ ಬ್ರಿಟಿಷರಿಗೆ ಕಚ್ಚಾ ವಸ್ತುಗಳನ್ನ ರಫ್ತು ಮಾಡುವ ರಾಷ್ಟ್ರವಾಗಿತ್ತು. ವಾಣಿಜ್ಯಶಾಹಿ ನೀತಿಯಲ್ಲಿ ಆ ಇಂಗ್ಲೆಂಡ್ ದೇಶದಲ್ಲಿ ಕೈಗಾರಿಕರಣ ಪ್ರಾರಂಭ ಆಗಿತ್ತು, ಕೈಗಾರಿಕಾ ಕ್ರಾಂತಿ ಉಂಟಾಗಿತ್ತು. ಆ ಕೈಗಾರಿಕಾ ಕ್ರಾಂತಿಯಿಂದ ಭಾರತ ದೇಶದ ಕಚ್ಚಾ ವಸ್ತುಗಳನ್ನು ತರಿಸಿಕೊಂಡು ಸಿದ್ಧ ವಸ್ತುಗಳನ್ನ ಮಾರಾಟ ಮಾಡುವುದರಿಂದ ಭಾರತ ದೇಶದ ಗುಡಿ ಕೈಗಾರಿಕೆಗಳಿಗೆ ಏಟು ಬಿದ್ದು, ಗುಡಿ ಕೈಗಾರಿಕೆ ತನ್ನ ಅಸ್ತಿತ್ವ ಕಳ್ಕೊತ್ತು. ಗುಡಿ ಕೈಗಾರಿಕೆ, ಭಾರತದ ಗುಡಿ ಕೈಗಾರಿಕೆ ಸಂಪೂರ್ಣವಾಗಿ ಹಾಳಾಗಿ ಹೋದು. ನಮ್ಮ ದೇಶದ ಕಂಬಾರಿಕೆ, ಕುಂಬಾರಿಕೆ, ಚಮ್ಮಾರಿಕೆ, ನೇಕಾರಿಕೆ, ಬಡಿಗೆತನ, ಭಾರತ ದೇಶದಲ್ಲಿರುವಂತ ಕೆಲವೊಂದು ಈ ವಿಚಾರಗಳು ಭಾರತೀಯರ ಮನೋಭಾವಕ್ಕೆ ಪೆಟ್ಟನ್ನು ತಂದು. ಗುಡಿ ಕೈಗಾರಿಕೆಗಳು, ಭಾರತ ದೇಶ ಒಂದು ಕಚ್ಚಾ ವಸ್ತುಗಳನ್ನ ರಫ್ತು ಮಾಡುವ ರಾಷ್ಟ್ರವಾಗಿತ್ತು. ಭಾರತ ಕಚ್ಚಾ ವಸ್ತುಗಳನ್ನು ರಫ್ತು ಮಾಡುವ ರಾಷ್ಟ್ರವಾಗಿತ್ತು. ವಾಣಿಜ್ಯ ವಸಾಹತುಶಾಹಿ ಮೇಲೆ ಭಾರತೀಯರ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರಿದ್ದು. ನೋಡಿ, ಗುಡಿ ಕೈಗಾರಿಕೆಗಳು, ಭಾರತದ ಗೃಹ ಕೈಗಾರಿಕೆಗಳು ಗುಡಿ ಕೈಗಾರಿಕೆಗಳು ಪೆಟ್ಟು ಬಿದ್ದು. ಕುಂಬಾರಿಕೆ, ಕಂಬಾರಿಕೆ, ಚಮ್ಮಾರಿಕೆ, ನೇಕಾರಿಕೆ, ಬಡಿಗೆತನ ಇವೆಲ್ಲವುಗಳ ಮೇಲೆ ಭಾರತೀಯರು. ಈಗ ನಮ್ಮ ಭಾರತ ದೇಶದ ನೇಕಾರರು 1 ಮೀಟರ್ ಅರಬಿಯನ್ನು ರಚನೆ ಮಾಡ್ಬೇಕಂದ್ರೆ 20-30 ರೂಪಾಯಿ ಹೋಗ್ತದೆ ತಿಳ್ಕೊಳ್ಳಿ. ಆದ್ರೆ ಅದೇ 1 ಮೀಟರ್ ಅರಬಿಯನ್ನ ಇಂಗ್ಲೆಂಡ್ ಮಾರ್ಕೆಟಲ್ಲಿ ತಂದು ಭಾರತದಲ್ಲಿ ಮಾರ್ಕೆಟದಲ್ಲಿ 20 ರೂಪಾಯಿ ಮೀಟರ್ ಮಾರಾಟ ಮಾಡ್ತಿದ್ರು. ಇವ್ರು 50 ರೂಪಾಯಿ ಮೀಟರ್ ಮಾರಾಟ ಮಾಡಿದ್ರೆ ಇವ್ರು 20 ರೂಪಾಯಿ ಮೀಟರ್ ಮಾರಾಟ ಮಾಡ್ತಿದ್ರು. ಅವರ ಮಧ್ಯದಲ್ಲಿ ಅಜಗಜಾಂತರ ವ್ಯತ್ಯಾಸ ಇತ್ತು. ಕ್ವಾಲಿಟಿ ಸೇಮ್ ಇದೆ, ಅದಕ್ಕಿಂತ ಇದು ಶೈನಿಂಗ್ ಕ್ವಾಲಿಟಿ ಇದೆ. ಕೈಗಾರಿಕೆಗಳಲ್ಲಿ ಫ್ಯಾಕ್ಟರಿಗಳಲ್ಲಿ ಮಾಡ್ತಾ ಇದ್ದಾರೆ. ಇಂಗ್ಲೆಂಡ್ ದೇಶದಲ್ಲಿ ಕೈಗಾರಿಕಾ ಕ್ರಾಂತಿ ಉಂಟಾಗಿದೆ. ಅದಕ್ಕೆ ಡಾಕ್ಟರ್ ಈಶ್ವರಿ ಪ್ರಸಾದ್ ಅವ್ರು ಏನ್ ಹೇಳ್ತಾರಂದ್ರೆ ಭಾರತಾಂಬೆ ಬ್ರಿಟಿಷರಿಗೆ ಹಾಲುಣಿಸುವ ಹಸುವಾಗಿದ್ದಳು ಅಂತ.
ಭಾರತೀಯರು ಹಸಿವು ಮತ್ತು ದಾರಿದ್ರ್ಯದಿಂದ ಬಳಲುತ್ತಿರುವಂತ ಸಮಯದಲ್ಲಿ ಭಾರತವು ಇಂಗ್ಲೆಂಡ್ ದೇಶಕ್ಕೆ ಹಾಲು ಕೊಡುವ ಹಸುವಾಗಿತ್ತು. ಭಾರತ ಇಂಗ್ಲೆಂಡ್ ದೇಶಕ್ಕೆ ಹಾಲುಣಿಸುವ ಹಸುವಾಗಿತ್ತು ಅಂತ. ನೋಡಿ ಎಂತ ನೋವಿನ ಸಂಗತಿ. ಭಾರತೀಯ ಮಕ್ಕಳು ದಾರಿದ್ರ್ಯದಿಂದ, ಬಡತನದಿಂದ, ಹಸಿವುದಿಂದ ಬಳಲ್ತಾ ಇದ್ದರೆ ಭಾರತಾಂಬೆ ಬ್ರಿಟಿಷರಿಗೆ ಹಾಲುಣಿಸುವ ಹಸುವಾಗಿದ್ದಳು ಅಂತೇಳಿ ಡಾಕ್ಟರ್ ಈಶ್ವರಿ ಪ್ರಸಾದ್ ಅವರು, ಡಾಕ್ಟರ್ ಈಶ್ವರಿ ಪ್ರಸಾದ್ ಅರ್ಥ ಮಾಡಿಕೊಳ್ಳಿ. ಅಷ್ಟೇ ಅಲ್ಲದೆ ಭಾರತದ ರೈತರ ಮೇಲೆ ಸಾಕಷ್ಟು ತೆರಿಗೆ ವಿಧಿಸಿದರು. ಆರ್ಥಿಕವಾಗಿ ರೈತರ ರಕ್ತವನ್ನು ಹೀರುವಲ್ಲಿ ಪ್ರಯತ್ನ ಪಟ್ಟರು. ಕೈಗಾರಿಕೆಗಳ ನಾಶ ಅದು, ಗುಡಿ ಕೈಗಾರಿಕೆಗಳ ನಾಶ ಅದು. ಅಷ್ಟೇ ಅಲ್ಲದೆ ಭಾರತ ದೇಶದಲ್ಲಿ ಅನೇಕ ಪದ್ಧತಿಗಳು ರೈತರಿಗೆ ಯಾವುದು, ಒಂದು ಕಾಯಂ ಜಮೀನ್ದಾರ ಪದ್ಧತಿ, 2 ರೈತವಾರಿ ಪದ್ಧತಿ, 3 ಮೊಹಲ್ವಾರಿ ಪದ್ಧತಿ. ಕಾಯಂ ಜಮೀನ್ದಾರ ಪದ್ಧತಿಯನ್ನು ಜಾರಿಗೆ ತಂದವರು ಲಾರ್ಡ್ ಕಾರ್ನ್ವಾಲಿಸ್. ಯಾವ ವರ್ಷ? 1793ರಲ್ಲಿ. ರೈತವಾರಿ ಪದ್ಧತಿಯನ್ನು 1820ರಲ್ಲಿ, ಮೊಹಲ್ವಾರಿ ಪದ್ಧತಿಯನ್ನು 1830ರಲ್ಲಿ. ಕಾಯಂ ಜಮೀನ್ದಾರ ಪದ್ಧತಿ, ರೈತವಾರಿ ಪದ್ಧತಿ, ಮೊಹಲ್ವಾರಿ ಪದ್ಧತಿ, ಕಾಯಂ ಜಮೀನ್ದಾರ ಪದ್ಧತಿಯನ್ನು 1793ರಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ಜಾರಿಗೆ ತಂದನು. ಲಾರ್ಡ್ ಕಾರ್ನ್ವಾಲಿಸ್ ಜಾರಿಗೆ ತರ್ತಾನೆ. 3 ಪ್ರದೇಶಗಳಲ್ಲಿ ಈ ಪದ್ಧತಿ ಜಾರಿಗೆ ಬಂದು ನಮ್ಮ ಭಾರತ, ಅಖಂಡ ಭಾರತ ದೇಶದಲ್ಲಿ ಹೀಗಾದ್ರೂ ಮಾಡಿ ರೈತರ ರಕ್ತವನ್ನು ಹೀರಬೇಕು, ತಾವು ಹೆಂಗಾರು ಮಾಡಿ ಸಂಪತ್ತನ್ನು ಗಳಿಸಬೇಕು ಅಂತೇಳಿ 3 ಸ್ಥಳಗಳಲ್ಲಿ, ಅತಿ ಮುಖ್ಯವಾಗಿರುವಂತಹ ಸ್ಥಳಗಳು, ಒಂದು ಕಡೆ ಈ ಭಾಗದಲ್ಲಿ, ಎಲ್ಲಿ? ಇಲ್ಲಿ ಬಂಗಾಳ, ಬಿಹಾರ, ಒರಿಸ್ಸಾ ಪ್ರಾಂತ್ಯಗಳಲ್ಲಿ ಬಂಗಾಳ, ಬಿಹಾರ, ಒಡಿಶಾ ಪ್ರಾಂತ್ಯಗಳಲ್ಲಿ ಯಾವ ಪದ್ಧತಿ ಅಂತಂದ್ರೆ ಕಾಯಂ ಜಮೀನ್ದಾರ ಪದ್ಧತಿ. ಯಾವ ವರ್ಷ? 1793ರಲ್ಲಿ. 1793ರಲ್ಲಿ ಕಾಯಂ ಜಮೀನ್ದಾರ ಪದ್ಧತಿ, ಕಾಯಂ ಜಮೀನ್ದಾರ ಪದ್ಧತಿ, ಕಾಯಂ ಜಮೀನ್ದಾರ ಪದ್ಧತಿಯನ್ನ 1793ರಲ್ಲಿ ಯಾವ ಸ್ಥಳ ಅಂದ್ರ ಬಂಗಾಳ, ಬಿಹಾರ, ಒರಿಸ್ಸಾ. ಬಂಗಾಳ, ಬಿಹಾರ, ಒಡಿಶಾ ಪ್ರಾಂತ್ಯಗಳಲ್ಲಿ, ಒಂದು ಬಂಗಾಳ, ಬಿಹಾರ, ಒಡಿಶಾ ಪ್ರಾಂತ್ಯಗಳಲ್ಲಿ ಕಾಯಂ ಜಮೀನ್ದಾರ ಪದ್ಧತಿ ಜಾರಿಗೆ ತಂದವರು ಯಾರು? ಲಾರ್ಡ್ ಕಾರ್ನ್ವಾಲಿಸ್. ಲಾರ್ಡ್ ಕಾರ್ನ್ವಾಲಿಸ್ ಈ ಪದ್ಧತಿಯನ್ನು ಜಾರಿಗೆ ತಂದ ಲಾರ್ಡ್ ಕಾರ್ನ್ವಾಲಿಸ್ ಅವರು ಬಂಗಾಳ, ಬಿಹಾರ, ಒರಿಸ್ಸಾ ಪ್ರಾಂತ್ಯಗಳಲ್ಲಿ, ಇದು ವೆರಿ ಇಂಪಾರ್ಟೆಂಟ್. ಅಷ್ಟೇ ಅಲ್ಲದೆ ಈ ಪದ್ಧತಿ ಸಕ್ಸಸ್ ಆಗದೇ ಇರುವ ಕಾರಣ ಇನ್ನೊಂದು ಪದ್ಧತಿ ಜಾರಿಗೆ ತಂದ್ರು. ಎಲ್ಲಿ? ಬಾಂಬೆ ಮತ್ತು ಮದ್ರಾಸ್ಗಳಲ್ಲಿ 2 ಪದ್ಧತಿಗಳು. ಆ ಬಾಂಬೆ ಮತ್ತು ಮದ್ರಾಸ್ಗಳಲ್ಲಿ ಜಾರಿಗೆ ತಂದ ಪದ್ಧತಿ ಯಾವುದು? 2 ಪ್ರಾಂತ್ಯಗಳಲ್ಲಿ, ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳಲ್ಲಿ. ಯಾವ ವರ್ಷ? 1820ರಲ್ಲಿ. 1820ರಲ್ಲಿ ಮತ್ತೊಂದು ಪದ್ಧತಿ, ಅದು ಯಾವುದು? ರೈತವಾರಿ ಪದ್ಧತಿ. ರೈತರೇ ನೇರವಾಗಿ ಟ್ಯಾಕ್ಸ್ ಕಟ್ಟುದು, ರೈತವಾರಿ ಪದ್ಧತಿ. ಕಾಯಂ ಜಮೀನ್ದಾರ ಪದ್ಧತಿ ಅಂದ್ರು ಒಂದೇ, ಕಾಯಂ ಗುತ್ತಾ ಪದ್ಧತಿ ಅಂದ್ರು ಒಂದೇ, ಶಾಶ್ವತ ಕಂದಾಯ ಪದ್ಧತಿ ಅಂದ್ರು ಒಂದೇ. ಇದಕ್ಕೆ ಇನ್ನೊಂದು ಹೆಸರೇನಂದ್ರೆ ಶಾಶ್ವತ ಕಂದಾಯ ಪದ್ಧತಿ ಅಂತ ಕರೀತಾರೆ. ಶಾಶ್ವತ ಕಂದಾಯ ಪದ್ಧತಿ. ಕಾಯಂ ಜಮೀನ್ದಾರ ಪದ್ಧತಿ ಅಂದ್ರು ಒಂದೇ, ಶಾಶ್ವತ ಕಂದಾಯ ಪದ್ಧತಿ ಅಂದ್ರು ಒಂದೇ, ಕಾಯಂ ಗುತ್ತಾ ಪದ್ಧತಿ ಅಂದ್ರು ಒಂದೇ. 1820ರಲ್ಲಿ ರೈತವಾರಿ ಪದ್ಧತಿ ಜಾರಿಗೆ ಬಂತು. ಎಲ್ಲಿ ರೈತವಾರಿ ಪದ್ಧತಿ ಜಾರಿಗೆ ಬಂತು ಅಂದ್ರೆ 1820ರಲ್ಲಿ ಬಾಂಬೆ ಮತ್ತು ಮದ್ರಾಸ್ಗಳಲ್ಲಿ, ಬಾಂಬೆ ಮತ್ತು ಮದ್ರಾಸ್ಗಳಲ್ಲಿ, ಮುಂಬೈ ಮತ್ತು ಮದ್ರಾಸ್ಗಳಲ್ಲಿ. ಯಾವ ವರ್ಷ? 1820. ಇದನ್ನು ಜಾರಿಗೆ ತಂದವರು ಯಾರು? ಥಾಮಸ್ ಮನ್ರೋ ಅನ್ನುವಂತ ವ್ಯಕ್ತಿ ಈ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಹಾಗಾದ್ರೆ ಈ ಪದ್ಧತಿಯ ಕಲ್ಪನೆ ಕೊಟ್ಟವರು ಯಾರು? ನಾನು ನಿನ್ನೆ ಹೇಳ್ತಾ ಇದ್ದೆ ನಿಮಗೆ, ಈ ಪದ್ಧತಿ, ಈ ರೈತವಾರಿ ಪದ್ಧತಿಯ ಕಲ್ಪನೆಯನ್ನು ಕೊಟ್ಟವರು ಯಾರು? ಶಬಾಷ್, ರೀಡ್ ಅನ್ನುವಂತ ವ್ಯಕ್ತಿ. ರೀಡ್ ಅಲೆಕ್ಸಾಂಡರ್ ರೀಡ್ ಅನ್ನುವಂತ ವ್ಯಕ್ತಿ, ಥಾಮಸ್ ಅಲೆಕ್ಸಾಂಡರ್ ರೀಡ್ ಅನ್ನುವಂತ ವ್ಯಕ್ತಿ ಈ ಪದ್ಧತಿಯ ಕಲ್ಪನೆಯನ್ನು ಕೊಟ್ಟ. ಈ ಪದ್ಧತಿಯನ್ನು ಜಾರಿಗೆ ತಂದಂತ ವ್ಯಕ್ತಿ ಯಾರಂದ್ರೆ ಥಾಮಸ್ ಮನ್ರೋ. ಅಷ್ಟೇ ಅಲ್ಲದೆ ವಾಯುವ್ಯ ಭಾಗದಲ್ಲಿ ಒಂದು ಪದ್ಧತಿ ಜಾರಿಗೆ ಬಂತು. ಈ ಭಾಗದಲ್ಲಿ ಜಾರಿಗೆ ಬಂದಂತ ಪದ್ಧತಿ ಯಾವುದಂದ್ರೆ ಪಂಜಾಬ, ಹರಿಯಾಣ, ರಾಜಸ್ಥಾನ ವಾಯುವ್ಯ ಭಾಗದಲ್ಲಿ ಜಾರಿಗೆ ಬಂದಂತ ಪದ್ಧತಿ ಮೊಹಲ್ವಾರಿ ಪದ್ಧತಿ. ಮೊಹಲ್ ಎಂದರೆ ತಾಲೂಕು, ಮೊಹಲ್ವಾರಿ ಪದ್ಧತಿ. ಮೊಹಲ್ ಎಂದರೆ ತಾಲೂಕು. ಈ ಪದ್ಧತಿಯನ್ನು ಜಾರಿಗೆ ತಂದವರು ಯಾರಂದ್ರೆ ಲಾರ್ಡ್ ವಿಲಿಯಂ ಬೆಂಟಿಂಕ್ ಅನ್ನುವಂತ ವ್ಯಕ್ತಿ ಈ ಮೊಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತಂದ. ಯಾವ ವರ್ಷ ಅಂದ್ರೆ 1830ರಲ್ಲಿ. 1830ರಲ್ಲಿ ಮೊಹಲ್ವಾರಿ ಪದ್ಧತಿಯನ್ನು ಲಾರ್ಡ್ ವಿಲಿಯಂ ಬೆಂಟಿಂಕ್ ಜಾರಿಗೆ ತರ್ತಾನೆ. ಎಲ್ಲಿ ಅಂದ್ರೆ ವಾಯುವ್ಯ ಭಾರತದಲ್ಲಿ.
ಪಂಜಾಬ್, ಹರಿಯಾಣ, ಆ ವಾಯುವ್ಯ ಭಾರತದಲ್ಲಿ ಈ ಒಂದು ಮಹಲ್ವಾರಿ ಪದ್ಧತಿ ಜಾರಿಗೆ ಬಂತು ಅಂತ. ಆದರೆ ಒಂದು ನೆನ್ಪಿಡಿ, ಇವೆಲ್ಲವೂ ಕೂಡ ರೈತರ ರಕ್ತವನ್ನು ಹೀರುವಂತ ಪದ್ಧತಿಗಳು. ಯಾರಾದ್ರೂ ಟ್ಯಾಕ್ಸ್ ಕಟ್ಟದೇ ಇದ್ರೆ ಗೌಡ್ರು, ಶಾನುಭೋಗರು, ಕುಲಕರ್ಣ್ಯರು, ಬಿರಾದರರು, ಮಾಲಿ ಪಾಟೀಲ್ರು ಆ ಸಮಯದಲ್ಲಿ ಬ್ರಿಟಿಷರ ಕೈ ಕೆಳಗೆ ಕೆಲಸ ಮಾಡುವಂತ ವ್ಯಕ್ತಿ. ಬಿರಾದರ ಹೆಂಗ್ ಬತ್ತು? ಬ್ರದರ್ ಹೋಗಿ ಬಿರಾದರ್ ಆಯ್ತು. ಬಿರಾದರ್ ಅಂತ ಹೆಸರು ಗೊತ್ತಾ? ಅಡ್ಡಸ್ರ ಬಿರಾದರ್ ಅಂದ್ರೆ ಏನು? ಬ್ರದರ್ ಹೋಗಿ ಬಿರಾದರ್. ಪಾಟೀಲ್ರು, ಶಾನುಭೋಗರು ಆ ಭಾಗದಲ್ಲಿ ಭಯಂಕರ ಅವರು. ಈ ಸಂಗೊಳ್ಳಿ ರಾಯಣ್ಣ ಫಿಲ್ಮ್ ನೋಡ್ರಿ, ಸಂಗೊಳ್ಳಿ ರಾಯಣ್ಣ ಫಿಲ್ಮ್ದಲ್ಲಿ ಆ ಹೆಣ್ಣು ಮಗಳ ಮೇಲೆ ಬೀಸಣಿಕೆ ಇಟ್ಟು ಹೊಡಿತಾ ಇದ್ರು ಗೊತ್ತಾ? ಟ್ಯಾಕ್ಸ್ ಕಟ್ಟಿಲ್ಲ ಅಂತಂದ್ರೆ. ಅಂತ ಒಂದು ಪದ್ಧತಿ ಸಮಾಜದಲ್ಲಿ ಜಾರಿಯಲ್ಲಿತ್ತು. ಬ್ರಿಟಿಷರು ಜಾರಿಗೆ ತಂದಂತ ಪದ್ಧತಿ ಸಾಕಷ್ಟು ಜನರಿಗೆ ನೋವನ್ನು ತಂದವು. ಆ ಮೂರು ಪದ್ಧತಿಗಳು ಭಾರತ ರೈತರ ರಕ್ತವನ್ನು ಹೀರಿದು ನೋಡಿ. ಆರ್ಥಿಕವಾಗಿ ಅದಕ್ಕೆ ದಾದಾಬಾಯಿ ನವರೋಜಿಯವರು ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಮಂಡಿಸ್ತಾರೆ. ದಾದಾಬಾಯಿ ನವರೋಜಿಯವರು ಭಾರತ ದೇಶದ ಭಾರತದ ವೃದ್ಧ ಪಿತಾಮ ಎಂದು ಖ್ಯಾತಿಯಾದಂತ ವೃದ್ಧ ಪಿತಾಮ ಎಂದು ಪಿತಾಮಹ ಎಂದು ಖ್ಯಾತಿಯಾಗಿರುವಂತ ದಾದಾಬಾಯಿ ನವರೋಜಿಯವರು ಅವರು ಬರೆದಂತ ಪ್ರಸಿದ್ಧವಾದ ಗ್ರಂಥ ಯಾವುದಂದ್ರೆ ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅನ್ನುವಂತ ಗ್ರಂಥವನ್ನು ಬರೀತಾರೆ. ಆ ದಾದಾಬಾಯಿ ನವರೋಜಿಯವರು ಮಂಡಿಸಿದ ಸಿದ್ಧಾಂತ ಯಾವುದಂದ್ರ ಸಂಪತ್ತಿನ ಸೋರಿಕೆಯ ಸಿದ್ಧಾಂತವನ್ನು ಮಂಡಿಸಿದವರು ಯಾರಂದ್ರ ದಾದಾಬಾಯಿ ನವರೋಜಿಯವರು. ವೆರಿ ಇಂಪಾರ್ಟೆಂಟ್. ಡ್ರೇನ್ ಥಿಯರಿ ಅಂತ ಕರೀತಾರೆ ಸಂಪತ್ತಿನ ಸೋರಿಕೆ ಸಿದ್ಧಾಂತದ ಮೂಲಕ ಭಾರತದ ಸಂಪತ್ತು ಇಂಗ್ಲೆಂಡ್ ದೇಶಕ್ಕೆ ಯಾವ ತರ ಹರಿದು ಹೋಯಿತು ಅಂತ ಒಂದು ಅಂಶದಲ್ಲಿ ಮಂಡಿಸ್ತಾರ ಅವರು. ಭಾರತದ ಸಂಪತ್ತು ಬ್ರಿಟಿಷ್ ದೇಶಕ್ಕೆ ಯಾವ್ಯಾವ ಮೂಲಗಳಿಂದ ಹರಿದು ಹೋಯ್ತು, ನಮ್ಮ ದೇಶದಲ್ಲಿ ಬ್ರಿಟಿಷರು ಜಾರಿಗೆ ತಂದಂತಹ ಪದ್ಧತಿ ಭಾರತೀಯರ ಮೇಲೆ ಎಷ್ಟರ ಮಟ್ಟಿಗೆ ಪ್ರಭಾವವನ್ನು ಬೀರಿದು. ಭಾರತ ರೈತರ ರಕ್ತವನ್ನು ಹೀರುವಂತ ಪ್ರಯತ್ನವನ್ನು ಮಾಡಿ ಭಾರತೀಯ ರೈತರಿಗೆ ಮನಸ್ಸಿಗೆ ನೋವು ಉಂಟು ಮಾಡುದು. ಅದಕ್ಕೆ ದಾದಾಬಾಯಿ ನವರೋಜಿಯವರು ಭಾರತದ ಸಂಪತ್ತು ಇಂಗ್ಲೆಂಡ್ ದೇಶಕ್ಕೆ ಸಮುದ್ರ ರೂಪದಲ್ಲಿ ಹರಿದು ಹೋಯ್ತು, ಅದರ ಬದಲಾಗಿ ಭಾರತ ದೇಶಕ್ಕೆ ಏನೂ ಬರಲಿಲ್ಲ ಅಂತೇಳಿ ದಾದಾಬಾಯಿ ನವರೋಜಿಯವರು ಆ ಒಂದು ಗ್ರಂಥದಲ್ಲಿ ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇಂಡಿಯಾ ಅನ್ನುವಂತ ಗ್ರಂಥದಲ್ಲಿ ಈ ಮಾತನ್ನ ಹೇಳ್ತಾರೆ ಸ್ನೇಹಿತರೆ. ಅಪಾರ ಪ್ರಮಾಣದ ಸಂಪತ್ತು ನಮ್ಮ ದೇಶದಿಂದ ಹರಿದು ಹೋಯ್ತು, ಅದರ ವಿರುದ್ಧ ಭಾರತ ದೇಶಕ್ಕೆ ಏನೂ ಬರಲೇ ಇಲ್ಲ ಅಂತ. ಕೋಟಿ ರೊಕ್ಕದಲ್ಲಿ ಪಿಂಚಣಿಗಳ ರೂಪದಲ್ಲಿ, ಬಹುಮಾನಗಳ ರೂಪದಲ್ಲಿ, ದಾನದ ರೂಪದಲ್ಲಿ, ದತ್ತಿಗಳ ರೂಪದಲ್ಲಿ, ಎಲ್ಲಾ ರೂಪಗಳಲ್ಲಿ ಭಾರತ ದೇಶದ ಸಂಪತ್ತು ಬ್ರಿಟಿಷ್ ದೇಶಕ್ಕೆ ಹರಿದೋಯ್ತು. ಆದರೆ ಬ್ರಿಟನ್ ದೇಶದಿಂದ ಭಾರತ ದೇಶಕ್ಕೆ ಯಾವುದೇ ರೂಪದ ಕೊಡುಗೆ ಭಾರತಕ್ಕೆ ವಾಪಸ್ ಬರಲಿಲ್ಲ ಅಂತೇಳಿ ದಾದಾಬಾಯಿ ನವರೋಜಿಯವರು ಬರೆದಂತ ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅನ್ನುವಂತ ಗ್ರಂಥದಲ್ಲಿ ಈ ಮಾತನ್ನು ಹೇಳ್ತಾರೆ. ಭಾರತದಿಂದ ಇಂಗ್ಲೆಂಡ್ ದೇಶಕ್ಕೆ ಸಂಪತ್ತು ನಿರಂತರವಾಗಿ ಹರಿದು ಹೋಯ್ತು ಅಂತ ನಿಮ್ಗೆಲ್ಲ ಗೊತ್ತಿರಲಿ. ಆರ್ಷಿ ದತ್ ಮತ್ತು MG ರಾಂಡೆ ಅನ್ನುವಂತ ವ್ಯಕ್ತಿ. ಆರ್ಷಿ ದತ್ ಇವರ ಜೊತೆಯಲ್ಲಿ ಬೆಂಬಲಿಸಿದವರು ಯಾರಂದ್ರೆ ಆರ್ಷಿ ದತ್ ಮತ್ತು MG ರಾನಡೆ ಅವರು, ಮಹಾದೇವು ಗೋವಿಂದ ರಾನಡೆ. ಆರ್ಷಿ ದತ್ ಮತ್ತು MG ರಾನಡೆ ಅವರು ಏನ್ ಹೇಳ್ತಾರಂದ್ರೆ ಭಾರತ ದೇಶದಲ್ಲಿ ಸಂಪತ್ತಿನ ಸೋರಿಕೆ ಸಿದ್ಧಾಂತಕ್ಕೆ ಮತ್ತಷ್ಟು ಪುಷ್ಟೀಕರಣ ಕೊಟ್ಟಂತ ವ್ಯಕ್ತಿಗಳು ಇವರು. ಆರ್ಷಿ ದತ್ ಅವರು ಬರೆದಂತ ಪ್ರಸಿದ್ಧವಾಗಿರುವಂತ ಗ್ರಂಥ, ಇದು ಕ್ವಶನ್ ಆಗಿದೆ ನೋಡಿ. ಆರ್ಷಿ ದತ್ ಅವರು ಬರೆದಂತ ಪ್ರಸಿದ್ಧವಾಗಿರುವಂತ ಗ್ರಂಥ ಯಾವಂದ್ರ ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಅನ್ನುವಂತ ಗ್ರಂಥ. ಎಕನಾಮಿಕ್ಸ್ ಹಿಸ್ಟ್ರಿ ಆಫ್ ಇಂಡಿಯಾ ಅನ್ನುವಂತ ಗ್ರಂಥವನ್ನು ಬರೆದರು. ಆ ಎಕನಾಮಿಕ್ಸ್ ಹಿಸ್ಟ್ರಿ ಆಫ್ ಇಂಡಿಯಾ ಅನ್ನುವಂತ ಗ್ರಂಥದಲ್ಲಿ ಭಾರತ ದೇಶದ ಸಂಪತ್ತು ಯಾವ ತರ ಹರಿದು ಹೋಯ್ತು, ಭಾರತದ ವೇತನ ರೂಪದಲ್ಲಿ, ಭತ್ಯೆಗಳ ರೂಪದಲ್ಲಿ, ಖಜಾನೆಯಿಂದ ಏನು ಸಂಪೂರ್ಣವಾಗಿ ಸಂಪತ್ತು ಭಾರತ ದೇಶದಿಂದ ಇಂಗ್ಲೆಂಡ್ ದೇಶಕ್ಕೆ ನಿರಂತರವಾಗಿ ಹರಿದೋಯ್ತು. ಅದಕ್ಕೆ ಈಶ್ವರಿ ಪ್ರಸಾದ್ ಹೇಳ್ತಾರೆ, ಭಾರತೀಯರು ಹಸಿವು ಮತ್ತು ದಾರಿದ್ರ್ಯದಿಂದ ಬಳಲುತ್ತಿರುವಂತ ಸಮಯದಲ್ಲಿ ಭಾರತ ಅಥವಾ ಭಾರತಾಂಬೆಯು ಇಂಗ್ಲೆಂಡ್ ದೇಶಕ್ಕೆ ಹಾಲು ಕೊಡುವ ಹಸುವಾಗಿದ್ದಳು. ನಾಳೆ ಕ್ವಶನ್ ಕೇಳ್ತಾನೆ, ಭಾರತ ದೇಶದ ಸಂಪತ್ತನ್ನ ಭಾರತದಲ್ಲಿ ಕೋಶೀಯ ಸುಧಾರಣೆಗಾಗಿ ಬ್ರಿಟಿಷ್ ಸರ್ಕಾರ ನೇಮಕ ಮಾಡಿದಂತ ಆಯೋಗ ಯಾವುದು? ಯಾರು ಹೇಳ್ತಾರೆ? ಭಾರತ ದೇಶದ ಅವರು ಮತ್ತು ಕೋಶೀಯ ಸುಧಾರಣೆ ಮಾಡಕ್ ಬಂದಿರ್ತಾರೆ. ಭಾರತ ದೇಶದಲ್ಲಿ ಬ್ರಿಟಿಷ್ ಸರ್ಕಾರವು ಕೋಶೀಯ ಸುಧಾರಣೆಗಾಗಿ ನೇಮಕ ಮಾಡಿದ ಆಯೋಗ ಯಾವ ಆಯೋಗ ನೇಮಕ ಮಾಡಲಾಯಿತು? ರೆಹಮತ್ ಉಲ್ಲಾ ಸಮಿತಿ ನೇಮಕ ಮಾಡಲಾಯಿತು. ರೆಹಮತ್ ಉಲ್ಲಾ ಸಮಿತಿಯನ್ನು ನೇಮಕ ಮಾಡಲಾಯಿತು. ನೆನ್ಪಿಡಿ, ರೆಹಮತ್ ಉಲ್ಲಾ ಅನ್ನುವಂತ ಸಮಿತಿಯನ್ನು ನೇಮಕ ಮಾಡಲಾಯಿತು.
ಕ್ವಶನ್ ಆಗಿದೆ IAS ಗೆ. ಭಾರತ ದೇಶದಲ್ಲಿ ಕೋಶೀಯ ಸುಧಾರಣೆ, ಕೋಶಿ ಅಂದ್ರೆ ಏನ್? ಹಣಕಾಸು. ಭಾರತದಲ್ಲಿ ಕೋಶೀಯ ಸುಧಾರಣೆಗಾಗಿ ಬ್ರಿಟಿಷ್ ಸರ್ಕಾರ ನೇಮಕ ಮಾಡಿರ್ತಕ್ಕಂತ ಆಯೋಗ ಯಾವುದಂದ್ರ ರೆಹಮತ್ ಉಲ್ಲಾ ಅನ್ನುವಂತ ಆಯೋಗವನ್ನ ನೇಮಕ ಮಾಡಿದ್ರು. ಆ ಸಮಯದಲ್ಲಿ ಭಾರತ ದೇಶದ ಕುಂಬಾರಿಕೆ, ಕಂಬಾರಿಕೆ, ನೇಕಾರಿಕೆ, ಬಡಿಗೆತನ, ಚಮ್ಮಾರಿಕೆ ಎಲ್ಲವೂ ಕೂಡ ಹಾಳಾಗಿ ಹೋಯಿತು. ಆ ಉದ್ದೇಶಕ್ಕಾಗಿ ಭಾರತ ದೇಶದ ಸಂಪತ್ತು ಬ್ರಿಟಿಷ್ ದೇಶಕ್ಕೆ ನಿರಂತರವಾಗಿ ಹರಿದು ಹೋದ ಕಾರಣ, ಭಾರತ ದೇಶದ ಸಂಪತ್ತು ಇಂಗ್ಲೆಂಡ್ ದೇಶಕ್ಕೆ ನಿರಂತರವಾಗಿ ಹೋದ ಕಾರಣ ರೈತರಿಗೆ ಒಂದ್ ಕಡೆ ರೈತರಿಗೆ ನೋವನಿಸ್ತು, ವರ್ತಕರಿಗೆ ನೋವನಿಸ್ತು, ಕುಶಲಕರ್ಮಿಗಳಿಗೆ ನೋವನಿಸ್ತು. ಯಾಕೆ? ಇಂಗ್ಲೆಂಡ್ ದೇಶದಲ್ಲಿ ಕೈಗಾರಿಕಾ ಕ್ರಾಂತಿ ಉಂಟಾಗಿದೆ. ಆ ಕೈಗಾರಿಕಾ ಕ್ರಾಂತಿಯ ಪರಿಣಾಮವಾಗಿ ಭಾರತ ದೇಶದಲ್ಲಿ ಸಾಕಷ್ಟು ನಷ್ಟಗಳನ್ನು ಅನುಭವಿಸುವಂತ ಸ್ಥಿತಿ ಒದಗಿ ಬಂತು. ಅದನ್ನೇ ನಾವು ಎಕನಾಮಿಕ್ಸ್ ಹಿಸ್ಟರಿ ಆಫ್ ಇಂಡಿಯಾ ಅನ್ನುವಂತ ಗ್ರಂಥದಲ್ಲಿ ಈ ಪಾಯಿಂಟ್ ಅನ್ನ ಕಾಣ್ತೀವಿ. ಎಕನಾಮಿಕ್ಸ್ ಹಿಸ್ಟರಿ ಆಫ್ ಇಂಡಿಯಾ ಅನ್ನುವಂತ ಗ್ರಂಥವನ್ನು ಬರೆದವರು ಯಾರಂದ್ರೆ ಆರ್.ಸಿ. ದತ್ ಅವರು. ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಮಂಡಿಸಿದವರು ಯಾರಂದ್ರೆ ದಾದಾಬಾಯಿ ನೌರೋಜಿಯವರವರನ್ನ ಓಲ್ಡ್ ಗ್ರ್ಯಾಂಡ್ ಫಾದರ್ ಆಫ್ ಇಂಡಿಯಾ ಅಂತ ಕರಿತೀವಿ. ಭಾರತ ದೇಶದ ವೃದ್ಧ ಪಿತಾಮಹನಾಗಿರುವಂತ ದಾದಾಬಾಯಿ ನೌರೋಜಿ ಅವರು ಭಾರತ ಸಂಪತ್ತು ಇಂಗ್ಲೆಂಡ್ ದೇಶಕ್ಕೆ ಯಾವ ತರ ಹರಿದು ಹೋಯಿತು ಅನ್ನುವಂತ ಸಂಗತಿಯನ್ನ ಆ ಒಂದು ಗ್ರಂಥದಲ್ಲಿ ಉಲ್ಲೇಖಿಸ್ತಾರೆ ಸ್ನೇಹಿತರೆ. ಅರ್ಥ ಆಗ್ತಾ ಇದೆಯಾ? ಒಂದ್ ಕಡೆ ರಾಜರ ಮನಸ್ಸಿನೂ ಆಗಿತ್ತು ರಾಜಕೀಯ ಕಾರಣದಿಂದ, ಇನ್ನೊಂದು ಕಾರಣದ ಅವರೊಂದು ಆ ಜಾರಿಗೆ ತಂದಂತ ಪದ್ಧತಿಯಿಂದ ಭಾರತೀಯ ರೈತರಿಗೆ, ಭಾರತೀಯ ವರ್ತಕರಿಗೆ, ಭಾರತೀಯ ಜನಸಾಮಾನ್ಯರಿಗೆ, ಮಧ್ಯಮ ಕುಟುಂಬಗಳ ಮೇಲೆ ಸಾಕಷ್ಟು ಪ್ರಭಾವ ಬೀರಿದು. ಈ ಉದ್ದೇಶಕ್ಕಾಗಿ ಭಾರತ ದೇಶದಲ್ಲಿ 1857ರ ದಂಗೆ ಕಿಚ್ಚು ಆರಂಭವಾಯಿತು ಅಂತ. ಇನ್ನು ನಮ್ಮ ಭಾರತ ದೇಶದಲ್ಲಿ ಬ್ರಿಟಿಷರು ಜಾರಿಗೆ ತಂದಂತ ಸಾಮಾಜಿಕ ಕಾರಣಗಳು, ಸಾಮಾಜಿಕವಾಗಿರುವಂತ ಕಾರಣ, ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣ ಅಂತ ಕರಿತೀವಿ. ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣ ಏನ್ ಸರ್? ಸಾಮಾಜಿಕ ಮತ್ತು ಧಾರ್ಮಿಕ, ಸಾಮಾಜಿಕವಾಗಿ ಧಾರ್ಮಿಕವಾಗಿ ಅವರು ತಂದಂತ ಕೆಲವೊಂದು ಕಾಯ್ದೆಗಳು ಒಳ್ಳೆವಿದ್ದು, ಆದರೆ ಭಾರತೀಯರಿಗೆ ಅದು ನೋವನಿಸಿದು ಅಂತ. ಅವ್ರು ಜಾರಿಗೆ ತಂದಂತ ಕೆಲವೊಂದು ಕಾಯ್ದೆಗಳು ಭಾರತೀಯರಿಗೆ ಅದು ಒಳ್ಳೇದಿತ್ತು, ಆದ್ರೂ ಕೂಡ ಭಾರತೀಯ ಇಪ್ಪ ನಮ್ಮ ಸಮಾಜ ಕೆಡಿಸ್ತಾ ಇದ್ದಾರೆ, ನಮ್ಮ ಧರ್ಮ ಕೆಡಿಸ್ತಾ ಇದ್ದಾರೆ, ಇಪ್ಪ ನಮ್ಮ ಸಮಾಜಕ್ಕೆ ಧಕ್ಕೆ ಆಗ್ತಾ ಇದೆ ಅನ್ನುವಂತ ಭಾವ ಭಾರತೀಯರಲ್ಲಿ ಮೂಡ್ತಾ ಬಂತು. ಉದಾಹರಣೆ 1829 ಡಿಸೆಂಬರ್ 4ರಂದು ಸತಿ ಸಹಗಮನ ಪದ್ಧತಿ ನಿಷೇಧ ಮಾಡಲಾಯಿತು. ಭಾರತ ದೇಶದಲ್ಲಿ ಸತಿ ಸಹಗಮನ ಪದ್ಧತಿ ನಿಷೇಧ ಆಗಿದ್ದು 1829 ಡಿಸೆಂಬರ್ 4ರಂದು. ಈ ಸತಿ ಸಹಗಮನ ಪದ್ಧತಿ ನಿಷೇಧ ಮಾಡಿದವರು ಯಾರು ಅಂತಂದ್ರೆ ಲಾರ್ಡ್ ವಿಲಿಯಂ ಬೆಂಟಿಂಕ್ ಅವರು ಸತಿ ಸಹಗಮನ ಪದ್ಧತಿಯನ್ನ 1829 ಡಿಸೆಂಬರ್ 4ರಂದು ಸಾಮಾಜಿಕ ಮತ್ತು ಧಾರ್ಮಿಕವಾಗಿ ಅವರು ಒಳ್ಳೇದು ಮಾಡಬೇಕು. ಯಾಕಂದ್ರೆ ಇದಕ್ಕೆ ಬೆಂಬಲಿಸಿದಂತ ಭಾರತೀಯ ಧ್ರುವತಾರಿ ಯಾರು? ಭಾರತದ ಪಿತಾಮಹ, ಭಾರತೀಯ ಧ್ರುವತಾರಿಯಾಗಿರುವಂತ ರಾಜಾರಾಮ್ ಮೋಹನ್ ರಾಯ್ ಅವರನ್ನ ಭಾರತದ ಪುನರುಜ್ಜೀವನದ ಪಿತಾಮಹ ಅಂತ ಕರೀತಾರೆ. ಪುನರುಜ್ಜೀವನದ ಧ್ರುವತಾರೆ, ಪುನರುಜ್ಜೀವನದ ನಕ್ಷತ್ರ, ದ ಫಾದರ್ ಆಫ್ ಇಂಡಿಯಾ, ಯಾರನ್ನು ಭಾರತ ದೇಶದ ಪಿತಾಮಹ ಎಂದು ಕರೆಯುತ್ತಾರೆ ಅಂದ್ರೆ ರಾಜಾರಾಮ್ ಮೋಹನ್ ರಾಯ್ ಅವರು ಆಧುನಿಕ ಭಾರತದ ಪುನರುಜ್ಜೀವನದ ಪಿತಾಮಹ ಎನಿಸಿಕೊಂಡಿರ್ತಕ್ಕಂಥ ಇವರು, ಅವರ ಮನೆಯಲ್ಲಿಯೇ ಅವರ ಅಣ್ಣ ತೀರಿಕೊಂಡಾಗ ಅವರ ಅಣ್ಣನ ಹೆಂಡತಿ ಆಗಿರುವಂತ ಆಲೋಕ ಮಂಜರಿಯನ್ನ ಇನ್ನೇನು ಆ ಉರಿಯುತ್ತಿರುವಂತ ಆ ಕೆಂಡದಲ್ಲಿ ಹಾಕುವಂತ ಸಮಯದಲ್ಲಿ ಅದನ್ನು ವಿರೋಧಿಸ್ತಾರೆ ರಾಜಾರಾಮ್ ಮೋಹನ್ ರಾಯ್ ಅವರು. ಹೆಣ್ಣು ಏನು ತಪ್ಪು ಮಾಡಿದಾಳೆ, ಗಂಡ ಸತ್ತ ಗಂಡನ ಚಿತೆಯಲ್ಲಿ ಬಿದ್ದು ಸಾಯುವ ಪದ್ಧತಿಯನ್ನ ಸತಿ ಸಹಗಮನ ಪದ್ಧತಿ ಅಂತ ಕರೀತಾರೆ. ಪ್ರಾಚೀನ ಕಾಲದಿಂದ ಸಾಗಿ ಬಂದಂತ ಪದ್ಧತಿ ಸತಿ ಸಹಗಮನ ಪದ್ಧತಿ. ಆ ಸತಿ ಸಹಗಮನ ಪದ್ಧತಿಯ ವಿರುದ್ಧ ಸಾಮಾಜಿಕ ಮತ್ತು ಧಾರ್ಮಿಕವಾಗಿ ಆ ಬ್ರಿಟಿಷ್ ಸರ್ಕಾರ ಬೆಂಬಲಿಸ್ತದೆ. ಅದಕ್ಕೆ ಭಾರತೀಯರು ಕೆಲವು ಬುದ್ಧಿವಾದಿಗಳು ಬೆಂಬಲಿಸ್ತಾರೆ. ಆದರೆ ಕಟ್ಟ ಭಾರತೀಯರು, ಕಟ್ಟ ಸಾಮಾಜಿಕ ಸಂಪ್ರದಾಯಸ್ಥರು ಅವ್ರಂತಾರ, ಯಪ್ಪ ಇವರು ನಮ್ಮ ಧರ್ಮ ಕೆಡಿಸ್ತಾ ಇದ್ದಾರೆ, ನಮ್ಮ ಸಮಾಜವನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ. ಅವರು ಜಾರಿಗೆ ತಂದ ನೀತಿಗಳು ಒಳ್ಳೇದಾಗಿದ್ದು, ಆದ್ರೆ ಭಾರತೀಯ ಸಮಾಜಕ್ಕೆ ಏನನಿಸ್ತಿದ್ದು? ನೋವನಿಸ್ತು. ಈ ನಮ್ಮ ಸಮಾಜ ಕೆಡಿಸ್ತಾ ಇದೆ, ಅವರು ನಮ್ಮ ಧರ್ಮವನ್ನು ಕೆಡಿಸ್ತಾ ಇದ್ದಾರೆ ಅಂತ. ಅವರು ಜಾರಿಗೆ ತಂದಂತ ಪದ್ಧತಿಗಳು, ಆ ಸಂಪ್ರದಾಯಗಳು ಭಾರತೀಯರಲ್ಲಿ ಒಂದು ವಿಶಿಷ್ಟವಾಗಿರುವಂತ ಮನೋಭಾವವನ್ನ ಮೂಡಿಸಿದವು. ನಿಮ್ಗೆ ಗೊತ್ತಿರಲಿ, 1856ರಲ್ಲಿ ಒಂದು ಪದ್ಧತಿ ಜಾರಿಗೆ ತರ್ತಾರೆ. ಯಾವುದು ಅಂದ್ರ ವಿಧವಾ ಪುನರ್ವಿವಾಹ ಕಾಯ್ದೆ ಅಂತ ಕರಿತೀವಿ. ವಿಧವೆ ಮತ್ತೊಂದು ಮದುವೆ ಆಗಬಹುದು ಅಂತ. ವಿಧವಾ ಪುನರ್ವಿವಾಹ ಕಾಯ್ದೆ. ವಿಧವಾ ಪುನರ್ವಿವಾಹ ಕಾಯ್ದೆ. ಈ ವಿಧವಾ ಪುನರ್ವಿವಾಹ ಕಾಯ್ದೆ ಅಂತಂದ್ರೆ ಇದನ್ನ ಯಾರು ಜಾರಿಗೆ ತಂದ್ರು ಅಂದ್ರೆ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು ಜಾರಿಗೆ ತಂದ್ರು. ಡಾಕ್ಟರ್ ಈಶ್ವರ್ ಚಂದ್ರ ವಿದ್ಯಾಸಾಗರ್.
ವಿಧವಾ ಪುನರ್ವಿವಾಹ ಕಾಯ್ದೆಯನ್ನು ಜಾರಿಗೆ ತಂದವರು ಯಾರಂದ್ರ ಈಶ್ವರ್ ಚಂದ್ರ ವಿದ್ಯಾಸಾಗರ್. ಈಶ್ವರ್ ಚಂದ್ರ ವಿದ್ಯಾಸಾಗರ್. ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅನ್ನುವಂತ ವ್ಯಕ್ತಿ ಜಾರಿಗೆ ತಂದಂತ ಯಾರ ಸಹಾಯದಿಂದ ಈತ ಸಹಾಯ ಬೆಂಬಲಿಸ್ತಾನೆ. ಈಶ್ವರ್ ಚಂದ್ರ ವಿದ್ಯಾಸಾಗರ್ ಯಾರ ಜಾರಿಗೆ ತಂದ್ರು ವಿಧವಾ ಪುನರ್ವಿವಾಹ ಕಾಯ್ದೆಯನ್ನ? ಯಾರು? ಎ ಬಿ ಸಿ ಡಿ. ರಿಪ್ಪನ್ ಜಾರಿಗೆ ತಂದ, ಲಾರ್ಡ್ ಕ್ಯಾನಿಂಗ್ ಜಾರಿಗೆ ತಂದ, ಡಾಲ್ ಹೌಸಿ ಜಾರಿಗೆ ತಂದ, ವಿಲಿಯಂ ಬೆಂಟಿಂಗ್ ಜಾರಿಗೆ ತಂದ. ಯಾರು ಜಾರಿಗೆ ತಂದ್ರು ಇದನ್ನ ಜಾರಿಗೆ ತಂದವರು ಯಾರು? ಭಾರತ ದೇಶದಲ್ಲಿ ವಿಧವಾ ಪುನರ್ವಿವಾಹ ಕಾಯ್ದೆಯನ್ನು ಜಾರಿಗೆ ತಂದ ವ್ಯಕ್ತಿ ಯಾರು? ಶಬಾಷ್, 36% ಕರೆಕ್ಟ್ ಆನ್ಸರ್ ಹಾಕಿದ್ದೀರಿ. ಸರಿಯಾದ ಉತ್ತರ ಲಾರ್ಡ್ ಡಾಲ್ ಹೌಸಿ. ಲಾರ್ಡ್ ಡಾಲ್ ಹೌಸಿ ಭಾರತೀಯ ಮಹಿಳೆ ಮತ್ತೊಂದು ಮದುವೆ ಆಗಬಹುದು, ಗಂಡ ಸತ್ತ ನಂತರ ಮತ್ತೊಂದು ಮದುವೆ ಆಗಬಹುದು ಅನ್ನುವಂತ ಪದ್ಧತಿಯನ್ನ ಲಾರ್ಡ್ ಡಾಲ್ ಹೌಸಿ ಅವರು ಯಾವ ವರ್ಷ ಅಂದ್ರೆ 1856ರಲ್ಲಿ ಯಾರ ಬೆಂಬಲದೊಂದಿಗೆ ಅಂತಂದ್ರೆ ಡಾಕ್ಟರ್ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರ ಬೆಂಬಲದೊಂದಿಗೆ ಭಾರತ ದೇಶದಲ್ಲಿ ಇಂಥ ಒಂದು ವಿನೂತನವಾದ ಕಾಯ್ದೆಯನ್ನ ಜಾರಿಗೆ ತರಲಾಯಿತು. ಇದು ಭಾರತೀಯ ಕಟ್ಟ ಸಂಪ್ರದಾಯಸ್ಥರಿಗೆ ಯಪ್ಪ ಇವರು ಏನೋ ಮಾಡಕತ್ತಾರ, ನಮ್ಮ ಧರ್ಮ ಕೆಡಿಸ್ತಾ ಇದ್ದಾರೆ, ನಮ್ಮ ಸಮಾಜವನ್ನು ಹಾಳು ಮಾಡ್ತಾ ಇದ್ದಾರೆ, ನಮ್ಮ ಧರ್ಮಕ್ಕೆ ಅವರು ಕುತ್ತು ತರ್ತಾ ಇದ್ದಾರೆ ಅನ್ನುವಂತ ಭಾವ. ಒಂದ್ ಕಡೆ 1829ರಲ್ಲಿ ಸತಿಸಾಗಮನ ಪದ್ಧತಿಯಿಂದ ಭಾರತೀಯ ಸಮಾಜಕ್ಕೆ ನೋವನಿಸ್ತು. ಇನ್ನೊಂದ್ ಕಡೆ 1856ರಲ್ಲಿ ವಿಧವಾ ಪುನರ್ವಿವಾಹ ಕಾಯ್ದೆ ಜಾರಿಗೆ ತಂದು ಭಾರತೀಯ ವ್ಯಕ್ತಿಗಳಲ್ಲಿ ಮನಸ್ಸಿಗೆ ನಿಮ್ಗೆ ಗೊತ್ತಿರಲಿ, ಆಗ್ಲೇ ಹೇಳಿದ್ಮೇಲೆ ಇವರು ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು ಬರೆದಂತ ಪ್ರಸಿದ್ಧವಾದ ಗ್ರಂಥ ಯಾವಂದ್ರೆ ಬಹು ವಿವಾಹ ಅನ್ನುವಂತ ಗ್ರಂಥವನ್ನು ಬರೆದ್ರು. ಬಹು ವಿವಾಹ ಎಂಬ ಗ್ರಂಥವನ್ನು ಬರೆದವರು ಯಾರಂದ್ರೆ ಈಶ್ವರ್ ಚಂದ್ರ ವಿದ್ಯಾಸಾಗರ್. ಇದು ಭಾರತೀಯ ಸಂಪ್ರದಾಯಸ್ಥರು ಏನ್ ಮಾಡಿದಾರೆ ಅಂದ್ರೆ ಇದನ್ನು ವಿರೋಧಿಸ್ತಾರೆ. ಇದು ಹೆಂಗ? ಅದು ಸಾಧ್ಯ ಇಲ್ಲ ಅಂತ, ಇದು ಸಾಧ್ಯ ಇಲ್ಲ. ಇನ್ನೊಂದು ಕಾಯ್ದೆ ಜಾರಿಗೆ ಬಂತು 1856ರಲ್ಲಿ ಇನ್ನೊಂದು ವಿಶಿಷ್ಟವಾದ ಪದ್ಧತಿ ಯಾವುದು ಅಂತಂದ್ರೆ ಅದು ಸಾಮಾನ್ಯ ಸೇವಾ ಕಾಯ್ದೆ ಅಂತ ಕರೀತಾರೆ. ಸಾಮಾನ್ಯ ಸೇವಾ ಕಾಯ್ದೆ. ಈ ಸಾಮಾನ್ಯ ಸೇವಾ ಕಾಯ್ದೆಯ ವಿಶೇಷ ಏನು ಅಂದ್ರೆ ಈ ಸಾಮಾನ್ಯ ಸೇವಾ ಕಾಯ್ದೆ ಅಡಿಯಲ್ಲಿ ಲಾರ್ಡ್ ಕ್ಯಾನಿಂಗ್ ಜಾರಿಗೆ ತರ್ತಾನೆ ಇದನ್ನ. 1856ರಲ್ಲಿ ಲಾರ್ಡ್ ಕ್ಯಾನಿಂಗ್ ಅಂದ್ರೆ ಲಾರ್ಡ್ ಡಾಲ್ ಹೌಸಿ ಬಿಟ್ಟು ಹೋದ ನಂತರ ಲಾರ್ಡ್ ಕ್ಯಾನಿಂಗ್ ಅಧಿಕಾರಕ್ಕೆ ಬರ್ತಾನೆ. ಲಾರ್ಡ್ ಕ್ಯಾನಿಂಗ್ ಅವರು 1856ರಲ್ಲಿ ಈ ಒಂದು ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಈ ಕಾಯ್ದೆಯ ಪ್ರಕಾರ ಭಾರತೀಯ ಸೈನಿಕರು ಯಾವುದೇ ಭತ್ಯೆ ಇಲ್ಲದೆ ವಿದೇಶ ಮತ್ತು ಅನುಸೂಚಿತ ಪ್ರದೇಶಗಳಲ್ಲಿ ಸೇವೆ ಸಲ್ಲಿಸಬೇಕಿತ್ತು. ಇದು ಭಾರತೀಯರಿಗೆ ನೋವಿಸ್ತು. ಭತ್ಯೆ ಇಲ್ಲದೆ, ಯಾವುದೇ ಪೆನ್ಷನ್ ಇಲ್ಲದೆ, ಯಾವುದೇ ಅಮೌಂಟ್ ಇಲ್ಲದೆ ಭಾರತೀಯ ಸೈನ್ಯ ವಿದೇಶದಲ್ಲಿ ಸೇವೆ ಮಾಡಬೇಕಿತ್ತು, ಬೇರೆ ದೇಶಕ್ಕೆ ಹೋಗಿ ಸೇವೆ ಮಾಡಬೇಕಿತ್ತು. ಇದು ಭಾರತೀಯರಿಗೆ ಯಪ್ಪ ಸಮುದ್ರ ದಾಟಿ ಹೋಗುದಾ ಅಂದ್ರು. ಇಲ್ಲಿ ನೋಡಿ, ರಾತ್ರಿ ಸಮಯದಲ್ಲಿ ನಮಗ್ ಬುವಾ ಬರ್ತದ ಅಂತಾರ ನೋಡಿ, ಅಂತಿರ್ತಾರ, ನಮ್ಗೆ ಅನ್ಸ್ತಿರ್ತಾರ ಬುವಾ ಬಂತು, ನಮ್ಗೆ ಅದು ಆಯ್ತು ಇದು ಆಯ್ತು ಅಂತಿರ್ತಾರ. ಹಂಗೆ ಭಾರತೀಯ ಸಮಾಜದಲ್ಲಿ ಸಮುದ್ರ ದಾಟಿ ಬೇರೆ ದೇಶಕ್ಕೆ ಹೋದ್ರೆ, ಗಡಿಯನ್ನ ದಾಟಿ ಬೇರೆ ದೇಶಕ್ಕೆ ಹೋದ್ರೆ ನಮ್ಮ ಧರ್ಮ ಕೆಡ್ತದೆ, ನಮ್ಮ ಧರ್ಮಕ್ಕೆ ಅಸಮಾಧಾನ ಆಗ್ತದ, ನಮ್ಮ ಸಮಾಜಕ್ಕೆ ಅಸಮಾಧಾನ ಆಗ್ತದೆ ಅನ್ನುವಂತ ಭಾವ ಭಾರತೀಯರಲ್ಲಿ ಮೂಡಿತ್ತು. 1856ರಲ್ಲಿ ಸಾಮಾನ್ಯ ಸೇವಾ ಕಾಯ್ದೆ ಅಡಿಯಲ್ಲಿ ಭಾರತೀಯರಿಗೆ ನೋವನಿಸ್ತು. ಅವರು ಜಾರಿಗೆ ತಂದಂತ 1853ರಲ್ಲಿ ಈ ರೈಲನ್ನು ಜಾರಿಗೆ ತಂದ್ರವರು ಮುಂಬೈದಿಂದ ಠಾಣೆದವರೆಗೆ. 1853 ಏಪ್ರಿಲ್ 16ರಂದು ಈ ಭಾರತ ದೇಶದಲ್ಲಿ ರೈಲನ್ನು ಜಾರಿಗೆ ತಂದ್ರು ಮುಂಬೈದಿಂದ ಠಾಣೆಗಳ ಮಧ್ಯದಲ್ಲಿ. ಆ ರೈಲ್ನಲ್ಲಿ ಒಬ್ರಿಗೊಬ್ರು ಕುತ್ಕೊಂಡು ಹೋಗ್ಬೇಕಲ್ಲ, ಪಕ್ಕದಲ್ಲಿ ಅವ್ರ ಪಕ್ಕದಲ್ಲಿ ನಾವು ನಮ್ಮ ಪಕ್ಕದಲ್ಲಿ. ಅವರು ಬ್ರಾಹ್ಮಣರು, ಹಿರಿಯ ಬ್ರಾಹ್ಮಣರು ಅಂದ್ರು ಯಪ್ಪ ನಮ್ಮ ಸಮಾಜಕ್ಕೆ ದ್ರೋಹ ಆಗ್ತದೆ, ನಮ್ಮ ಧರ್ಮಕ್ಕೆ ದ್ರೋಹ ಆಗ್ತದೆ, ಇವರು ನಮ್ಮ ಸಮಾಜ ಧರ್ಮವನ್ನು ಕೆಡಿಸುವ ಸಲುವಾಗಿ ಜಾರಿಗೆ ತಂದಿದ್ದಾರೆ. ಅವರು ಜಾರಿಗೆ ತಂದಂತ ರೈಲು, ಅವರು ಜಾರಿಗೆ ತಂದಂತ ಅಂಚೆ, ಅವರು ಜಾರಿಗೆ ತಂದಂತ ಟೆಲಿಫೋನ್, ಅವರು ಜಾರಿಗೆ ತಂದಂತ ಇವೆಲ್ಲ ಸಾಮಾಜಿಕವಾಗಿರುವಂತ ಸಮಾಜಕ್ಕೆ ನಮಗೆ ಪೀಳಿಗೆ ಆಗ್ತದೆ, ನಮ್ಮ ಸಮಾಜಕ್ಕೆ ನೋವು ಅನಿಸ್ತಾ ಇದೆ ಅನ್ನುವಂತ ಭಾವ ಭಾರತೀಯರಲ್ಲಿ ಮೂಡ್ತಾ ಬಂತು. 1856ರಲ್ಲಿ ಸಾಮಾನ್ಯ ಸೇವಾ ಕಾಯ್ದೆ ಆಗಿರಬಹುದು, 1853ರಲ್ಲಿ ಮುಂಬೈದಿಂದ ಆ ಠಾಣೆಗಳ ಮಧ್ಯದಲ್ಲಿ ಆ ಟ್ರೈನ್ ಹೋಗಿದ್ದಾಗಿರಬಹುದು, 1829ರಲ್ಲಿ ದತ್ತು ಮಕ್ಕಳಿಗೆ ಸತ್ಯಸಾಗಮನ ಪದ್ಧತಿಯ ನಿಷೇಧ ಆಗಿರಬಹುದು, 1856ರಲ್ಲಿ ವಿಧವಾ ಪುನರ್ವಿವಾಹ ಕಾಯ್ದೆ ಆಗಿರಬಹುದು, ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರ ಬೆಂಬಲದೊಂದಿಗೆ ಈ ಎಲ್ಲ ಅಂಶಗಳು ಭಾರತೀಯರಲ್ಲಿ ಏನು ಅನಿಸ್ತದೆ ಅಂದ್ರೆ ಓಹೋ ಇವರು ನಮ್ಮ ಸಮಾಜವನ್ನ ಧರ್ಮವನ್ನು ಹಾಳು ಮಾಡ್ತಾ ಇದ್ದಾರೆ, ನಮ್ಮ ಧರ್ಮವನ್ನ ಇವರು ಕೆಡಿಸ್ತಾ ಇದ್ದಾರೆ ಅನ್ನುವಂತ ಭಾವ ಭಾರತೀಯರಲ್ಲಿ ಮೂಡಿ ಬಂತು. ಆ ಉದ್ದೇಶಕ್ಕಾಗಿ 1857ರ
ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಇದೊಂದು ಪ್ರೇರಣೆ ಆಯಿತು. ಸಾಕಷ್ಟು ಶುದ್ಧಿ ಚಳವಳಿ ಅಂತ ನಡೀತದೆ, ನಿಮ್ಗೆಲ್ಲ ಗೊತ್ತದೆ. ಈಶ್ವರ್ ಯಾರು ದಯಾನಂದ ಸರಸ್ವತಿ ಅವರು ಮಾಡಿರ್ತಕ್ಕಂಥ ಚಳವಳಿ ಶುದ್ಧಿ ಚಳವಳಿ. ಶುದ್ಧಿ ಚಳವಳಿ ಅಂದ್ರೆ ಏನು? ಹಿಂದೂ ಧರ್ಮವನ್ನು ಬಿಟ್ಟು ಬೇರೆ ಬೇರೆ ಧರ್ಮಕ್ಕೆ ಹೋದಂತ ವ್ಯಕ್ತಿಗಳನ್ನ ಮತ್ತೆ ವಾಪಸ್ ಧರ್ಮಕ್ಕೆ ಕರ್ಕೊಳ್ಳೋದು, ಅದಕ್ಕೆ ಶುದ್ಧಿ ಚಳವಳಿ ಅಂತ ಕರೀತಾರೆ ಅಲ್ಲ. ಹಾಗಾದ್ರೆ ಸರ್ ಸೈಯದ್ ಅಹಮದ್ ಖಾನ್ ಅವರು ಮಾಡಿದಂತ ಚಳವಳಿ ಯಾವುದು? ಇಸ್ಲಾಂ ಧರ್ಮಕ್ಕೆ ವಾಪಸ್ ಧರ್ಮಕ್ಕೆ ಬರ್ಲಿ ಅಂತೇಳಿ. ಕಾಲಿಬಾಗ ಅಲಿಗರ್ ಚಳವಳಿ ಅಲ್ಲ, ಹಂಗಲ್ಲ. ತಾಲಿಬಾಗ್ ಚಳವಳಿ, ಖಿಲಾಫತ್ ಚಳವಳಿ ಅಲ್ಲ, ತಾಲಿಬಾಗ್ ಚಳವಳಿ ರೈಟ್ ಆನ್ಸರ್. ನಮ್ಮಲ್ಲಿ ಹಂಗ್ ತರ ಶುದ್ಧಿ ಚಳವಳಿ ಆರಂಭ ಮಾಡಿದರು ಸ್ವಾಮಿ ದಯಾನಂದ ಸರಸ್ವತಿ ಅವರು. ಹಾಗೆ ಇಸ್ಲಾಂ ಧರ್ಮದಲ್ಲಿ ಇಸ್ಲಾಂ ಧರ್ಮವನ್ನು ಬಿಟ್ಟು ಬೇರೆ ಬೇರೆ ಧರ್ಮಕ್ಕೆ ಹೋದಂತ ವ್ಯಕ್ತಿಗಳನ್ನು ವಾಪಸ್ ಧರ್ಮ ಕರ್ಕೊಂಡ್ರಲ್ಲ, ಅದನ್ನೇ ನಾವು ತಾಲಿಬಾಗ್ ಚಳವಳಿ, ಅದರ ಮೂಲ ಹೆಸರು ಕಾಲಿಬಾಗ್ ಅಂತ ಕರೀತಾರೆ. ಕಾಲಿಬಾಗನ ಮುಂದೆ ತಾಲಿಬಾಗ್ ಚಳವಳಿ ಅಂತ ಕರೀತಾರೆ. ಒಟ್ಟಾರೆಯಾಗಿ ಭಾರತೀಯ ಸಮಾಜದಲ್ಲಿ ಶುದ್ಧೀಕರಣ ಮಾಡಲು ಭಾರತೀಯರು ಪ್ರಯತ್ನ ಪಟ್ಟರು, ಬ್ರಿಟಿಷರು ಪ್ರಯತ್ನ ಪಟ್ಟರು. ಆದರೆ ಭಾರತೀಯ ಕೆಲವೊಂದು ಸಂಪ್ರದಾಯಸ್ಥ ಜನರಿಗೆ ಇದು ನೋ ಅನಿಸ್ತು. ನಮ್ಮ ಸಮಾಜ ಕೆಡಿಸ್ತಾ ಇದ್ದಾರೆ, ನಮ್ಮ ಧರ್ಮ ಕೆಡಿಸ್ತಾ ಇದೆ, ನಮ್ಮ ಸಮಾಜ ಹಾಳಾಗ್ತಾ ಇದೆ, ಏನೋ ನಮ್ಮ ಸಮಾಜಕ್ಕೆ ಧಕ್ಕೆ ಆಗ್ತಾ ಇದೆ ಅನ್ನುವಂತ ಭಾವ ಭಾರತೀಯರಲ್ಲಿ ಮೂಡ್ತಾ ಬಂತು. ಭಾರತೀಯರಲ್ಲಿ ಆ ಭಾವ ಮೂಡ್ತಾ ಬಂತು. ಓಕೆನಾ? ನೆಕ್ಸ್ಟ್ ಯಾವುದು ಅಂದ್ರೆ ಧಾರ್ಮಿಕವಾಗಿರುವಂತ ಕಾರಣ. ಇಲ್ಲೇ ಧಾರ್ಮಿಕ ಕಾರಣವನ್ನು ತೋಳೋಣ. ಧಾರ್ಮಿಕ ಕಾರಣ ಅಂದ್ರೇನು? ಅವರು ಧರ್ಮವನ್ನು ಬಹಿರಂಗವಾಗಿ ಪ್ರಚಾರ ಮಾಡಕತ್ತರು. ಧರ್ಮವನ್ನ ಬಹಿರಂಗವಾಗಿ ಬೇರೆ ಬೇರೆ ಸ್ಥಳಗಳಲ್ಲಿ ಇಲ್ಲಿ ತಮ್ಮ ಧರ್ಮವನ್ನ ಪ್ರಚಾರ ಮಾಡ್ಲಿ ಬೇರೆದಂಗಿಲ್ಲ, ಬೇರೆ ಧರ್ಮವನ್ನು ಬರಿತಾ ಇದ್ರು. ಇಸ್ಲಾಂ ಧರ್ಮವನ್ನು ಬೈದ್ರು ಬಹಿರಂಗವಾಗಿ. ಇಸ್ಲಾಂ ಧರ್ಮದಲ್ಲಿ ಏನಿದೆ ಅಂತೇಳಿ, ಹಿಂದೂ ಧರ್ಮದಲ್ಲಿ ಏನಿದೆ ಅಂತ ಬೈದ್ರು. ಹಿಂದೂ ಧರ್ಮ ಇಸ್ಲಾಂ ಧರ್ಮಗಳನ್ನ ಅವಹೇಳನ ಮಾಡುವುದರ ಮೂಲಕ ಮಾರುಕಟ್ಟೆಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ, ಬಂದೀಖಾನೆಗಳಲ್ಲಿ ಹಿಂದೂ ಧರ್ಮಕ್ಕೆ ಅವಹೇಳನೆ ಮಾಡ್ತಾರೆ. ಹಿಂದೂ ಧರ್ಮವನ್ನ ಕಡ್ಡಾಯವಾಗಿ ಬೈಬಲ್ ಅನ್ನು ಓದಬೇಕಂತ ಒತ್ತಡ ಹಾಕ್ತಾರೆ. ಶಾಲಾ ಕಾಲೇಜುಗಳಲ್ಲಿ ಕಡ್ಡಾಯವಾಗಿ ಬೈಬಲ್ ಶಿಕ್ಷಣಕ್ಕೆ ಮಹತ್ವ ಕೊಡ್ತಾರೆ. ಹಿಂದೂ ಧರ್ಮ ಇಸ್ಲಾಂ ಧರ್ಮವನ್ನು ಬಹಿರಂಗವಾಗಿ ನಿಂದಿಸ್ತಾರೆ. ಇದೇನ್ ಧರ್ಮ, ಈ ಧರ್ಮದಾಗ ಏನದ ಅಂತೇಳಿ. ಇದು ಭಾರತೀಯರಿಗೆ ಮನಸ್ಸಿಗೆ ನೋವು ಅನಿಸ್ತು. ಓಹೋ, ನಮ್ಮ ಧರ್ಮವನ್ನು ಹಾಳು ಮಾಡಿ, ಮೊದಲೇ ಧರ್ಮಕ್ಕೆ ನಮ್ಮ ಮಂದಿ ಜೀವಕ್ಕೆ ಜೀವ ಕೊಡೋರು. ಧರ್ಮ ಅಂದ್ರೆ ಏನ್ ಬೇಕಾದವಲಕ, ಧರ್ಮ ಅಂದ್ರೆ ಧರ್ಮಕ್ಕೆ ನಿಂತು ಬಿಡೋದು. ಇನ್ನು ಭಾರತೀಯ ಸನಾತನ ಹಿಂದೂ ಧರ್ಮಕ್ಕೆ, ಇಸ್ಲಾಂ ಧರ್ಮಕ್ಕೆ ಅದು ಧಕ್ಕೆ ಆಗ್ತಾ ಇದೆ ಅನ್ನೋದಾದ್ರೆ ಧರ್ಮದ ವಿರುದ್ಧ ಹೋರಾಟವನ್ನು ಮಾಡೋಣ, ಆ ಕ್ರೈಸ್ತ ಧರ್ಮದ ವಿರುದ್ಧ ಹೋರಾಟವನ್ನು ಮಾಡೋಣ, ಅಥವಾ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋಣ ಅಂತ ಭಾವ ಭಾರತೀಯರಲ್ಲಿ ಮೂಡ್ತಾ ಬಂತು. ಕೆಲವೊಂದು ಧಾರ್ಮಿಕ ಸಂಪ್ರದಾಯಗಳನ್ನು ವಿರೋಧಿಸ್ತಾ ಬಂದರು. ಸೈನಿಕ ಇಲಾಖೆಯಲ್ಲಿ ಸೇವೆ ಮಾಡುವಾಗ ಮುಸಲ್ಮಾನರು ದಾಡಿಯನ್ನು ಬಿಡಬಾರದು, ಹಿಂದೂಗಳು ತಿಲಕ ಹಚ್ಚಬಾರದು ಅಂತ. ಮುಸಲ್ಮಾನರು ದಾಡಿ ಬಿಡಬಾರದು, ಹಿಂದೂಗಳು ಹಣೆಗೆ ತಿಲಕವನ್ನು ಹಚ್ಚಬಾರದು ಅಂತೇಳಿ ಹೇಳಿದಾಗ ಎಷ್ಟೋ ಭಾರತೀಯರು ಅದನ್ನು ವಿರೋಧಿಸಿದ್ರು. ಓಹೋ, ಇವರು ನಮ್ಮ ಧರ್ಮವನ್ನು ಉದ್ದೇಶಪೂರ್ವಕವಾಗಿ ಕೆಡಿಸ್ತಾ ಇದ್ದಾರೆ, ನಮ್ಮ ಸಮಾಜವನ್ನು ಉದ್ದೇಶಪೂರ್ವಕವಾಗಿ ಕೆಡಿಸ್ತಾ ಇದ್ದಾರೆ, ನಮ್ಮ ಧರ್ಮವನ್ನು ಇವರು ಹಾಳು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಭಾರತ ದೇಶದಲ್ಲಿ ಸನಾತನ ಸಂಸ್ಕೃತಿ ನಡೆದು ಬಂದಂತ ಗುರುಕುಲ ಶಿಕ್ಷಣ ಪದ್ಧತಿ ಹಾಳಾಗೋಯ್ತು. ಗುರುಕುಲ ಶಿಕ್ಷಣ ಪದ್ಧತಿ ಇತ್ತ, ಗುರುಕುಲ ಶಿಕ್ಷಣ ಪದ್ಧತಿಯನ್ನು ಉದ್ದೇಶಪೂರ್ವಕವಾಗಿ ಹಾಳು ಮಾಡಿದ್ರು. ಕಟ್ಟವಾಗಿರುವಂತ ಇಂಗ್ಲಿಷ್ ಶಿಕ್ಷಣವನ್ನು ಜಾರಿಗೆ ತಂದ್ರು. ಭಾರತೀಯ ಎಲ್ಲ ಭಾಷೆಗಳಿಗೆ ಸಂಪೂರ್ಣವಾಗಿ ವಿದಾಯವನ್ನು ಹೇಳಿದ್ರು. ಇದು ಭಾರತೀಯರಲ್ಲಿ ನೋತಂತು. ಓಹೋ, ಇವರು ಧಾರ್ಮಿಕವಾಗಿ ನಮ್ಮ ಧರ್ಮವನ್ನು ಕೆಡಿಸ್ತಾ ಇದ್ದಾರೆ, ಮಠಮಾನ್ಯಗಳನ್ನು ಹಾಳು ಮಾಡ್ತಾ ಇದ್ದಾರೆ, ಮಸೀದಿಗಳನ್ನ ಹಾಳು ಮಾಡ್ತಾ ಇದ್ದಾರೆ, ಧರ್ಮದ ಹೆಸರಿನಲ್ಲಿ ಅನ್ಯಾಯ, ಮೋಸ, ಕೊಲೆ, ಸುಲಿಗೆಗಳನ್ನು ಮಾಡ್ತಾ ಇದ್ದಾರೆ. ಇದು ಕಟ್ಟ ಭಾರತೀಯ ಹಿಂದೂಗಳು ಮತ್ತು ಮುಸಲ್ಮಾನರಿಗೆ ಅನಿಸ್ತು, ನಾವು ಬ್ರಿಟಿಷರ ವಿರುದ್ಧ ದಂಗೆ ಎಳೇಬೇಕು ಅಂತ. ನೋಡಿ, 1757ರಿಂದ 1857ರವರೆಗೆ ಒಂದು ಶತಮಾನಗಳ ಕಾಲ ಇದು ಉರಿತಾ ಇತ್ತು ಅಂತ ದಗೆಯ ರೂಪದಲ್ಲಿ. 100 ವರ್ಷಗಳ ನಂತರ 1757ರ ಪ್ಲಾಸಿಕದನಲ್ಲಿ ಸಿರಾಜುದ್ದೌಲನ್ನು ಸೋಲಿಸಿದ ನಂತರ 1857 100 ವರ್ಷಗಳ ಕಾಲ ಮನಸ್ಸಿನಲ್ಲಿ ಉಕ್ಕೇರಿತಾ ಇತ್ತು. ನಾವು ಹೋರಾಟ ಮಾಡಬೇಕು, ಇವ್ರ ವಿರುದ್ಧ ದಂಗೆ ಏಳಬೇಕು, ಇವ್ರ ವಿರುದ್ಧ ನಾವು ಏನೋ ಅತ್ಯಂತ ಶ್ರೇಷ್ಠ ಮಟ್ಟದಲ್ಲಿ ನಾವೆಲ್ಲ ಒಂದಾಗ್ಬೇಕು ಅನ್ನುವಂತ ಭಾರತೀಯರಲ್ಲಿ ಆ ಹೊಂದಾಣಿಕೆ ಭಾವನೆ ಮೂಡ್ತಾ ಬಂತು. ಒಂದು ಕಡೆ ರಾಜ್ಯರಿಗೆ ನೋವು ಅನಿಸಿತ್ತು, ಇನ್ನೊಂದು ಕಡೆ ರೈತರಿಗೆ ನೋವು ಅನಿಸಿತ್ತು, ಮತ್ತೊಂದು ಕಡೆ ವರ್ತಕರಿಗೆ ನೋವು ಅನಿಸಿತ್ತು, ಇನ್ನೊಂದು ಕಡೆ ಕಟ್ಟ ಭಾರತೀಯ ಸಾಮಾಜಿಕ ಸಂಪ್ರದಾಯಸ್ಥರಿಗೆ ನೋವು ಅನಿಸಿತ್ತು, ಧಾರ್ಮಿಕ ಮುಖಂಡರಿಗೆ ನೋವು ಅನಿಸಿತ್ತು. ಅವರೆಲ್ಲ ಒಂದಾಗ್ತಾ ಬಂದ್ರು. ಇವರು ನಮ್ಮ ಧರ್ಮವನ್ನು ಹಾಳು ಮಾಡ್ತಾ ಇದ್ದಾರೆ, ನಮ್ಮ ಸಮಾಜ ಹಾಳು ಮಾಡ್ತಾ ಇದ್ದಾರೆ, ನಮ್ಮ ಸಾಮ್ರಾಜ್ಯ ಕಸ್ಕೊಂಡಾರ, ನಮ್ಮ ಉದ್ಯೋಗ ರೈತರಂತಿದ್ರು ನಮ್ಮ ಮ್ಯಾಗ ಭಯಂಕರ ಟ್ಯಾಕ್ಸ್ ಹಾಕ್ಲಕತ್ತಾರೋ ಯಪ್ಪ ಅಂತ.
ಗುಡಿ ಕಾರ್ಮಿಕರಂತಿದ್ರು, ನಮ್ಮ ಎಲ್ಲಾ ಕೈಗಾರಿಕೆಗಳು ಮುಚ್ಚೋದು ಮರೆ ಅಂತ. ಸಾಂಪ್ರದಾಯಿಕ ಮುಖ್ಯ ನಮ್ಮ ಧರ್ಮ ಕೆಡಿಸ್ತಾ ಇದ್ದಾರೋ ಮರ ಇವರು ಅಂತ. ಹಾಗಾದ್ರೆ ಅವರೆಲ್ಲರ ಒಗ್ಗೂಟದ ಹೋರಾಟ ಇದೆಯಲ್ಲ, ಅವರೆಲ್ಲರೂ ಒಂದಾಗಿ ಹೋರಾಟ ಮಾಡ್ತಾ ಇದ್ರಲ್ಲ, ಆ ದಂಗೆ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಪ್ರೇರಣೆ ಆಯಿತು ಅಂತ ಸ್ನೇಹಿತರೆ. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಪ್ರೇರಣೆ ಆಗಲು ಅತ್ಯಂತ ಪ್ರಮುಖವಾಗಿರುವಂತ ಅಂಶ ಏನಂದ್ರೆ ಅವರಲ್ಲಿರುವಂತ ಒಗ್ಗಟ್ಟು ಮನೋಭಾವ, ಅವರಲ್ಲಿರುವಂತ ಸಾಂಪ್ರದಾಯಿಕ ಮನೋಭಾವ, ಅವರಲ್ಲಿರುವಂತ ಆ ಹಿರಿತನದ ಮನೋಭಾವ ಬ್ರಿಟಿಷ್ ಸರ್ಕಾರದ ವಿರುದ್ಧ ಹೋರಾಟಕ್ಕ ಪ್ರೇರಣೆ ನೀಡಿತು. ಇನ್ನು ಆಡಳಿತಾತ್ಮಕವಾಗಿರುವಂತ ಬ್ರಿಟಿಷರು ಜಾರಿಗೆ ತಂದ ಆಡಳಿತ ಪದ್ಧತಿ ಭಾರತೀಯರಿಗೆ ಅರ್ಥನೇ ಆಗ್ಲಿಲ್ಲ. ಅವ್ರಿಗೊಂದು ಕಾಯ್ದೆ, ಇವ್ರಿಗೊಂದು ಕಾಯ್ದೆ. ಅದು ಬ್ರಿಟಿಷ್ ಶಿಕ್ಷಣ ಇವ್ರಿಗೆ ಭಾರತೀಯರಿಗೆ ಅರ್ಥನೇ ಆಗ್ಲಿಲ್ಲ. ಅವ್ರು ಏನ್ ಮಾತಾಡ್ತಾರೋ ಇವ್ರು ಏನ್ ಮಾತಾಡ್ತಾರೆ ಯಾರಿಗ ಗೊತ್ತು. ಅವ್ರು ಉನ್ನತವಾದ ಕಾನೂನುಗಳನ್ನು ಅಪ್ಲೈ ಮಾಡ್ಕೊಳಕ್ ಆಗ್ಲೇ ಇಲ್ಲ. ಬ್ರಿಟಿಷರು ಮತ್ತು ಉನ್ನತ ಹುದ್ದೆಗಳನ್ನು ಕೊಡ್ತಾ ಇದ್ರು. ಅವ್ರಿಗೊಂದು ಕಾಯ್ದೆ, ಇವ್ರಿಗೊಂದು ಕಾಯ್ದೆ, ಅವ್ರಿಗೊಂದು ತೀರ್ಪು, ಇವ್ರಿಗೊಂದು ತೀರ್ಪು. ನಿಮ್ಗೆ ಗೊತ್ತದಲ್ಲ ಆ ಎರ್ನಾಕುಲಂ ಕಾಯ್ದೆ ಹೆಂಗಿತ್ತು ಅಂತ, ಲಿಂಟನ್ ನೀತಿ, ಪ್ರತಿಗಾಮ ನೀತಿ ಅಂತ ಕರಿತೀವಿ. ಅವೆಲ್ಲ ಪದ್ಧತಿಗಳು ಭಾರತೀಯರಿಗೆ ಅನಿಸ್ತು ಅಂದ್ರೆ ಇವರು ಆಡಳಿತಾತ್ಮಕವಾಗಿ ನಮ್ಮನ್ನು ತುಳಿತಾ ಇದ್ದಾರೆ, ಧಾರ್ಮಿಕವಾಗಿ ನಮ್ಮನ್ನು ತುಳಿತಾ ಇದ್ದಾರೆ, ಸಾಮಾಜಿಕವಾಗಿ ನಮ್ಮನ್ನು ತುಳಿತಾ ಇದ್ದಾರೆ, ರಾಜಕೀಯವಾಗಿ ನಮ್ಮನ್ನು ತುಳಿತಾ ಇದ್ದಾರೆ ಅಂದ್ರೆ ಅವ್ರು ನಾವು ಬಿಡಬಾರದು ಅಂತ ಭಾರತೀಯರಲ್ಲಿ ಒಗ್ಗಟ್ಟು ಮನೋಭಾವ ಮೂಡಿತು. ಅಷ್ಟೇ ಅಲ್ಲದೆ ಅತಿ ಇಂಪಾರ್ಟೆಂಟ್ ಆಗಿರುವಂತ ಕಾರಣ ಏನಂದ್ರೆ ಸೈನಿಕ ಕಾರಣ ಅಂತ ಕರಿತೀವಿ. ಸೈನಿಕ ಕಾರಣ ಅತಿ ಮುಖ್ಯವಾಗಿರುವಂತ ಕಾರಣ ಇದು. ಯಾಕಂದ್ರೆ ಅಜಗಜಾಂತರ ವ್ಯತ್ಯಾಸ ಇತ್ತು ಭಾರತೀಯ ಸೈನ್ಯ ಮತ್ತು ಬ್ರಿಟಿಷ್ ಸೈನ್ಯದ ಮಧ್ಯದಲ್ಲಿ. ನಿಮ್ಗೆ ಗೊತ್ತಿರಲಿ, ನಮ್ಮ ಭಾರತೀಯ ಸೈನಿಕರಿಗೆ 1,000 ರೂಪಾಯಿ ಪೇಮೆಂಟ್ ಕೊಟ್ರೆ ಅವ್ರಿಗೆ 8,000 ರೂಪಾಯಿ ಪೇಮೆಂಟ್ ಕೊಡ್ತಿದ್ರು. 8 ಪಟ್ಟು ವೇತನ ಜಾಸ್ತಿ ಇತ್ತು. ಭಾರತೀಯ ಸೈನ್ಯಕ್ಕಿಂತ ಬ್ರಿಟಿಷ್ ಸೈನ್ಯಕ್ಕೆ 8 ಪಟ್ಟು ವೇತನ ಜಾಸ್ತಿ. 8 ಪಟ್ಟು ಭಾರತೀಯ ಸೈನ್ಯಕ್ಕಿಂತ ಬ್ರಿಟಿಷ್ ಸೈನಿಕರಿಗೆ 8 ಪಟ್ಟು ವೇತನ. ಅಷ್ಟೇ ಅಲ್ಲದೆ ಈತ ಎಷ್ಟೇ ಸಮರ್ಥನಾಗಿದ್ರು ಕೂಡ ಒಬ್ಬ ಸಾಮಾನ್ಯ ಸೈನಿಕನಾಗಿ ಅಪಾಯಿಂಟ್ ಆದ್ರೆ ಸಾಮಾನ್ಯ ಸೈನಿಕನಾಗಿ ರಿಟೈರ್ಮೆಂಟ್ ಆಗ್ಬೇಕಿತ್ತು. ಇಲ್ಲಿ ಹಂಗಲ್ಲ, ಒಬ್ಬ ಸಾಮಾನ್ಯ ಸೈನಿಕರಾಗಿ ಏನಾದ್ರೂ ಅಪಾಯಿಂಟ್ ಆದ್ರೆ, ಬ್ರಿಟಿಷ್ ಸೇನಾನಿ ಅಪಾಯಿಂಟ್ ಆದ್ರೆ ಆತ ಹವಾಲ್ದಾರ್ ಆಗ್ತಿದ್ದ, ಆತ ಲೆಫ್ಟಿನೆಂಟ್ ಆಗ್ತಾ ಇದ್ದ, ಆತ ಮಹಾದಂಡ ನಾಯಕ ಹುದ್ದೆ ಹಂತವಾಗಿ ಹುದ್ದೆಗಳು ಭರ್ತಿ ಆಗ್ತಾ ಹೋಗ್ತಿದ್ದು. ನೋಡಿ, ಇವ್ರಿಗೆ 1,000 ರೂಪಾಯಿ ಪೇಮೆಂಟ್ ಇದ್ರೆ ವೇತನದಲ್ಲಿ ತಾರತಮ್ಯ ಮಾಡ್ತಾ ಇದ್ರು, ಹುದ್ದೆಯಲ್ಲಿ ತಾರತಮ್ಯ ಮಾಡ್ತಾ ಇದ್ರು. ಬಡ್ತಿ ಜಾಸ್ತಿ ಆಗಿ ಪ್ರಮೋಷನ್ ಅಂತ ಕರಿತೀವಲ್ಲ, ಆ ಬಡ್ತಿಯಲ್ಲಿ ತಾರತಮ್ಯ ಇತ್ತು. ಭಾರತೀಯ ಸೈನಿಕ ಒಬ್ಬ ಸಣ್ಣ ಏನಾದ್ರೂ ತಪ್ಪು ಮಾಡಿದ್ರು ಆತನಿಗೆ ಬೈತಾ ಇದ್ರು, ಆತನನ್ನ ನಿಂದಿಸ್ತಾ ಇದ್ರು, ಆತನಿಗೆ ಅವಮಾನ ಮಾಡ್ತಿದ್ರು, ಬೈಮ್ಯಾಗನ ಬಟ್ಟೆ ಕಳಿಸ್ತಾ ಇದ್ರು, ಗ್ರೌಂಡ್ ತುಂಬಾ ಓಡಾಡ್ಸಿದ್ರು, ಅವಹೇಳನಕಾರಿಯಾಗಿ ಮಾತಾಡ್ತಿದ್ರು, ಈತನನ್ನು ಗುಂಡಿಟ್ಟು ಕೊಲ್ತಿದ್ರು. ಸ್ನೇಹಿತರೆ, ಇದು ಭಾರತೀಯರಿಗೆ ಮನಸ್ಸಿಗೆ ತಟ್ಟಿತು. ಓಹೋಹೋ, ಇವ್ರು ನಮ್ಮನ್ನ ಆಳಕ್ ಬಂದಂತ ವ್ಯಕ್ತಿಗಳಿಗೆ ನಮ್ಗೆ ಅವಮಾನ ಮಾಡ್ತಾರಲ್ಲ, ಇವ್ರು ನಿಂದಿಸ್ತಾ ಇದ್ದಾರಲ್ಲ. ಅಷ್ಟೇ ಅಲ್ಲದ ಸೈನಿಕರಿಗೆ ಮುಸಲ್ಮಾನರು ದಾಡಿ ಬಿಡಬಾರದು, ಹಿಂದೂಗಳು ತಿಲಕ ಹಚ್ಚಬಾರದು, ಕಡ್ಡಾಯವಾದಂತ ನೀತಿ ಅದು. ಮುಸಲ್ಮಾನರು ದಾಡಿ ಬಿಡಬಾರದು, ಹಿಂದೂಗಳು ತಿಲಕ ಹಚ್ಚಬಾರದು, ಇದನ್ನು ಕಡ್ಡಾಯವಾಗಿ ಜಾರಿಗೆ ತಂದ್ರು. ಓಹೋ, ಒಟ್ಟ ಯಾರಿಗೆ ಅವಕಾಶ ಇಲ್ಲ ಇದು ಭಾರತೀಯರಿಗೆ. ಇದು ಭಾರತೀಯರ ಮನಸ್ಸಿಗೆ ಮೂಡಿತು. ಇವರು ನಮ್ಮ ಧರ್ಮ ಕೆಡಿಸ್ತಾ ಇದ್ದಾರೆ, ನಮ್ಮ ಸಮಾಜ ಹಾಳು ಮಾಡ್ತಾ ಇದ್ದಾರೆ. ಹೌದಾ, ನಮ್ಮ ಬೇಡ ನಮ್ಮ ಸೈನಿಕ ಹುದ್ದೆನೆ ಬೇಡ, ನಾವು ಬಿಟ್ಟು ಹೋಗ್ಬಿಡೋಣ. ಸಮುದ್ರ ದಾಟಿ ಯುದ್ಧ ಮಾಡಕ್ ಅದು ಸಮುದ್ರ ದಾಟಿ ಅಂದ್ರೆ ಭಾರತೀಯ ಸಂಪ್ರದಾಯದಲ್ಲಿ ನಮ್ಮ ಧರ್ಮಕ್ಕೆ ಅವಹೇಳನ ಆಗ್ತದೆ, ನಮ್ಮ ಸಮಾಜಕ್ಕೆ ಅವಹೇಳನ ಆಗ್ತಾನುವಂತ ಭಾವ ಭಾರತೀಯರಲ್ಲಿತ್ತು. 1857ರ ದಂಗೆಗೆ ಅತ್ಯಂತ ಪ್ರಮುಖವಾದ ಕಾರಣ ಅಂದ್ರೆ ಸೈನಿಕ ಕಾರಣ. ನಂತರ ತತ್ಕ್ಷಣದ ಕಾರಣ ಬರ್ತದ ಮತ್ತೆ ಬೇರೆ. ಇವರೆಲ್ಲಾ ಸುಮ್ಮಿದ್ರು, ರಾಜಕಾರಣಿಗಳು ಸುಮ್ಮಿದ್ರು, ವರ್ತಕರು ಸುಮ್ಮಿದ್ರು, ರೈತರ ಸುಮ್ಮಿದ್ರು, ಆದ್ರೆ ಸೈನಿಕರು ಸುಮ್ ಕುಂದಿರ್ಲಿಲ್ಲ. ಯಾಕಂದ್ರೆ ನಾವು 2,30,000 ಸೈನ್ಯ ಇದೀವಿ, ಅವ್ರು ಒಟ್ಟು ಕೂಡ 5,000ದಿಂದ 10,000 ಸೈನ್ಯ ಅದಾರ. ಚಿಲ್ಲಾರ ಇವ್ರಿಗೆ ಒಬ್ಬೊಬ್ರು ಒಂದಂಡಿ ಏಟು ಹೊಡಗಿ ಅಡಿಕೆನ ಚಣಮುರೆ ಬೀಳ್ಬೋದು. ಇಟ್ಟು ಲೆಕ್ಕ ಹಾಕ್ತಾರ ನೋಡಿ, ನಾವು ಮನಸ್ಸು ಮಾಡಿದ್ವಿ ಹೊಡೆದು ಬಿಡ್ಬೋದು, ಧೂಳಿಪಟ ಮಾಡ್ಬೋದು ಅಂತ. ಯಾಕಂದ್ರೆ ಆ ಸಮಯದಲ್ಲಿ 2,30,000 ಭಾರತೀಯ ಸೈನ್ಯ ಇತ್ತು, 5ರಿಂದ 10,000 ಬ್ರಿಟಿಷ್ ಸೈನ್ಯ ಇತ್ತು. ನಾವೆಲ್ಲಾ ಮನಸ್ಸು ಮಾಡಿದ್ರೆ ಒಬ್ಬೊಬ್ಬರು 4 ಮಂದಿ ಕೂಡಿ ಹೊಡೆದ್ರು ಆರಾಮ್ ಹೊಡಿಬೋದು ನಾವು. ಇಂಥ ಸ್ಕೆಚ್ ನಮ್ಮ ಭಾರತೀಯರು ಹಾಕೊಂಡ್ರು. ನಮ್ಮ ಭಾರತೀಯರ ಮನೋಭಾವ ಏನಂದ್ರೆ ನೋಡಿ, ಎಂತ ಸ್ಕೆಚ್ ಹಾಕೊಂಡ್ರು. ಹೆಂಗಾರ ಮಾಡಿ ನಾವು ಹೊಡಿಬಹುದು, ಬ್ರಿಟಿಷರನ್ನ ನಾವು ನಾಶ ಮಾಡಬಹುದು, ಬ್ರಿಟಿಷರನ್ನ ಹೊಡೆದುಳಿಸಬಹುದು ಅನ್ನುವಂತ ಭಾವ ಭಾರತೀಯರಲ್ಲಿ ಬಂತು. ವೇತನದಲ್ಲಿ ತಾರತಮ್ಯ, ಹುದ್ದೆಯಲ್ಲಿ ತಾರತಮ್ಯ, ಆಮೇಲೆ ಸೈನಿಕರಲ್ಲಿ ತಾರತಮ್ಯ, ಆ ಅವಹೇಳನಕಾರಿಯಾಗಿರುವಂತ ಮಾತುಗಳಿದ್ವಲ್ಲ, ಭಾರತೀಯ ಹೃದಯವನ್ನ ತಟ್ಟಿದ್ವು. ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತಾ ಇದೆ, ಸ್ವಾಭಿಮಾನಕ್ಕೆ ನಮಗೆ ನೋವು ಅನಿಸ್ತಾ ಇದೆ. ನಾವು ಬಿಡಬಾರದು, ಹೋರಾಟವನ್ನು ಮಾಡಬೇಕು, ಬ್ರಿಟಿಷರ ವಿರುದ್ಧ ತೊಡೆ ತಟ್ಟಬೇಕು, ಬ್ರಿಟಿಷರ ವಿರುದ್ಧ ಬಹಿರಂಗವಾಗಿ ನಿಲ್ಲಬೇಕು. ಆ ಭಾವ ಭಾರತೀಯರಲ್ಲಿ ಬಂದಾಗ ಆ ಭಾವನೆಯೇ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಅತ್ಯಂತ ಪ್ರೇರಕವಾಗಿರುವಂತಹ ಅಂಶವಾಗಿತ್ತು ಅಂತ ನಾವು ಅಧ್ಯಯನ ಮಾಡ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ನಾಳೆ ಅವಧಿಯಲ್ಲಿ
ತತ್ಕ್ಷಣದ ಕಾರಣ, ಇಮಿಡಿಯೇಟ್ಲಿ ಕಾಸಸ್ ಯಾವ ತರ ನಡೀತು, ಹೋರಾಟದ ಹಂತಗಳು ಯಾವ ತರ ನಡೀತು ಅನ್ನುವಂಥ ವಿಚಾರವನ್ನ ನಾಳೆ ಕ್ಲಾಸ್ನಲ್ಲಿ ಅಧ್ಯಯನ ಮಾಡೋಣ.